ಇಂದಿನ ಉಪನ್ಯಾಸದ ಕಾರ್ಯಕ್ರಮಕ್ಕೆ ಮೊದಲು ಕೆ.ಎಸ್. ನರಸಿಂಹಸ್ವಾಮಿಯವರ ಬಗ್ಗೆ ಇರೋ ಒಂದು ಸಾಕ್ಷ್ಯಚಿತ್ರವನ್ನು ತೋರಿಸ್ತಾ ಇದ್ದೀವಿ. ಸುಮಾರು 20-25 ನಿಮಿಷ ಆಗ್ಬೋದು. ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗುತ್ತೆ. ಉಪನ್ಯಾಸ ಒಂದು 5-10 ನಿಮಿಷ ಹೆಚ್ಚುವರಿಬೋದು. ದಯವಿಟ್ಟು ತಮ್ಮೆಲ್ಲರ ಸಹಕಾರನ ಬೇಡ್ತೇನೆ. ಒಂದು ದೃಷ್ಟಿಯಿಂದ ಕಾರ್ಯಕ್ರಮ ಆಗಲೇ ಶುರುವಾಗಿಬಿಟ್ಟಿರೋದ್ರಿಂದ ಪ್ರಾಸ್ತಾವಿಕದ ಅವಶ್ಯಕತೆ ಕಾಣ್ತಾ ಇಲ್ಲ. ಆದರೂ ಔಪಚಾರಿಕವಾಗಿ ಒಂದೆರಡು ಮಾತು ಹೇಳಬೇಕಾಗಿದೆ. ಈಗ ತಾನೇ ನೀವು ನೋಡಿದ ಅದ್ಭುತವಾದ ರೋಮಾಂಚಕಾರಿಯಾದ ಚಿತ್ರದ ನಿರ್ಮಾಣದಲ್ಲಿ ಒಂದು ಪಾತ್ರ ಇರುವಂಥ ಮಿತ್ರರಾದ ಬಿ.ವಿ. ರಾಜಾರಾಮ್, ವೆಂಕಟೇಶ್ ಮೂರ್ತಿ ಎಲ್ಲರೂ ಬಂದಿರೋದು ನಮಗೆ ಹೆಚ್ಚಿನ ಸಂತೋಷ ಕೊಟ್ಟಿದೆ. ನರಸಿಂಹಸ್ವಾಮಿಯವರ ಕವನಗಳು ಕನ್ನಡಿಗರಿಗೆ ಅವರ ಕೌಟುಂಬಿಕ ಕವನಗಳಲ್ಲಿ ಅತ್ಯಂತ ಜನಪ್ರಿಯತೆಗೆ ಪಾತ್ರ ಆಗಿವೆ. ಈ ಉನ್ನತ ಸ್ಥಾನ 7 ದಶಕಗಳ ನಂತರವೂ ಉಳಿದಿರೋದು ಬಹಳ ವಿಸ್ಮಯಕರ ಅಂತ ಹೇಳಬೇಕಾಗತ್ತೆ. ಆ ಕವನಗಳು ಸಾಹಿತ್ಯಾಸಕ್ತ ವಲಯಗಳಲ್ಲಿ ಪಡೆದಿರುವ ಪ್ರಶಸ್ತಿ ಏನೋ ವಿಶೇಷವೇ, ಆದರೆ ಅದಕ್ಕಿಂತ ಹೆಚ್ಚಾಗಿ ಆದ ವ್ಯಾಪ್ತಿ ಅದಕ್ಕೆ ಇದೆ. ಕೆ.ಎಸ್.ನವರ ಕವನದ ಸಾಲುಗಳು ಗಾದೆ ಮಾತುಗಳ ಹಾಗೆ ಜನರ ನುಡಿಗಟ್ಟಿನ ಭಾಗಗಳೇ ಆಗೋಗಿವೆ. ಹಿಂದಿನ ಪೀಳಿಗೆಯ ಮಧ್ಯಮ ವರ್ಗದ ಸಾಂಸಾರಿಕ ಜೀವನದ ದೈನಂದಿನ ರೀತಿ ನೀತಿಗಳ ಚಿತ್ರಣವನ್ನು ಅತ್ಯಂತ ಆಪ್ತವಾಗಿ ಮತ್ತು ಆರ್ದ್ರವಾಗಿ ನರಸಿಂಹಸ್ವಾಮಿಗಳು ನೀಡಿರೋದು ಈ ಕವನಗಳಿಗೆ ಅಸಾಧಾರಣ ಆತ್ಮೀಯತೆಯನ್ನು ತಂದುಕೊಟ್ಟಿದೆ. ಈ ಜನಪ್ರಿಯತೆಯ ಬೇರುಗಳು ಅಂತ ಯಾವ ಲಾಕ್ಷಣಿಕ ಅಂಶಗಳನ್ನು ಪಟ್ಟಿ ಮಾಡಿ ಹೇಳಿದರೂ ಶುಷ್ಕವೇ ಆಗತ್ತೆ. ಈ ಪದ್ಯಗಳು ಸ್ಯೂ ಜನರಿಸ್ ಅಂತ ಅಷ್ಟೇ ಹೇಳಬಹುದು. ಹೇಗೆ ಭಾವ ಸಮೃದ್ಧಿ ಲಾಕ್ಷಣಿಕತೆ ಗಡಿಗಳನ್ನು ಉಲ್ಲಂಘಿಸಿ ಉಡ್ಡಯನ ಮಾಡುತ್ತೆ ಅನ್ನೋದಕ್ಕೆ ನರಸಿಂಹಸ್ವಾಮಿಗಳ ಪದ್ಯಗಳು ಒಂದು ಶ್ರೇಷ್ಠ ನಿದರ್ಶನ. ಸ್ಥೂಲವಾಗಿ ಶೃಂಗಾರ ಪದ್ಯಗಳು ಅಂತ ಹಣೆಪಟ್ಟಿ ಪದ್ಯಗಳಿಗೆ ಇದ್ದರೂ ಗಂಭೀರವಾದ ಸಂದೇಶ, ಮೌಲ್ಯ ಚಿಂತನೆ ಕೂಡ ಅದರಲ್ಲಿ ದಟ್ಟವಾಗಿ ಇದೆ. ಹಬ್ಬ ಹರಿದಿನಗಳಿಂದ ಹಿಡಿದು ಮನೆ ಬಾಡಿಗೆ ಬೋಣೆ ತನಕ ಕೆಳ ಮಧ್ಯಮ ವರ್ಗದ ಬದುಕಿನ ಎಲ್ಲ ದೈನಂದಿನ ಸನ್ನಿವೇಶಗಳ ಹೃದಯ ಸ್ಪಂದಿ ಚಿತ್ರಗಳನ್ನು ನರಸಿಂಹಸ್ವಾಮಿಗಳ ಪದ್ಯಗಳು ಕೊಟ್ಟಿವೆ. ಅದರಲ್ಲಿ ಕೆಲವು ಬಹುಶಃ ಈಗಿನ ಪೀಳಿಗೆಗೆ ಸ್ವಲ್ಪ ಮಟ್ಟಿಗೆ ಅಪರಿಚಿತ ಕೂಡ ಇರಬಹುದೇನೋ. ಆದರೆ ಬದುಕನ್ನು ಕಾವ್ಯವಾಗಿಸಿರುವ ಆ ಪ್ರಕ್ರಿಯೆ, ಪರಿಣಾಮಗಾಢತೆ ಅದು ಕಾಲಕ್ಕೆ ಅತೀತವಾದ್ದು ಅಂತ ಹೇಳಬೇಕಾಗಿದೆ. ವ್ಯಾವಹಾರಿಕತೆಗಿಂತ ಹೆಚ್ಚಾಗಿ ಹೃದಯವಂತಿಕೆಯೇ ಬದುಕನ್ನು ಅಧಿಕವಾಗಿ ಅದು ಅರ್ಥವಂತವಾಗಿ ಮಾಡುವಂಥದ್ದು. ಮತ್ತು ಇನ್ನೊಂದು ದೃಷ್ಟಿಯಿಂದನೂ ಇದು ವಿಶೇಷ ಇದೆ. ಇದು ಅರಾಮಿತ್ರ ಅವರು ಆದಿಪುರಾಣದ ಬಗ್ಗೆನೋ ಏನೋ ಮಾತಾಡಿದ್ರೆ ಅದು ಎಷ್ಟು ಜನಕ್ಕೆ ತಾಗತ್ತೋ ಗೊತ್ತಿಲ್ಲ. ಆದರೆ ನರಸಿಂಹಸ್ವಾಮಿಗಳ ಮೈಸೂರು ಮಲ್ಲಿಗೆ ಪದ್ಯಗಳು ಮಾತ್ರ ಗಂಡಸರಿರಲಿ, ಹೆಂಗಸರಿರಲಿ, ಮಕ್ಕಳಿರಲಿ, ಮುದುಕರಿರಲಿ, ಗುಮಾಸ್ತರಿರಲಿ, ಆಫೀಸರಿರಲಿ ಎಲ್ರಿಗೂ ತಲುಪಿಬಿಟ್ಟಿದೆ. ಹೀಗೆ ಇಷ್ಟು ಮಟ್ಟಿನ ವ್ಯಾಪ್ತಿ ಸಾಹಿತ್ಯ ಕೃತಿಗಳಿಗೆ ಬರೋದು ಎಲ್ಲೋ ತುಂಬ ವಿರಳವಾಗಿ ಅಷ್ಟೇ. ಅಂಥ ಕವಿಯನ್ನು ಜನ್ಮ ಶತಾಬ್ದಿ ನಿಮಿತ್ತವಾಗಿ ಇವತ್ತು ನೆನೀತಾ ಇದ್ದೇವೆ. ಹಿಂದೆ ಅನೇಕ ಸಲ ಕೂಡ ನೆನೆದಿದ್ದೀವಿ, ವಿಶೇಷ ಏನಿಲ್ಲ. ಆದರೆ ಈ ವರ್ಷ ನರಸಿಂಹಸ್ವಾಮಿಯವರ ಜನ್ಮ ಶತಾಬ್ದಿ ಇರೋದರಿಂದ ಆ ನೆಪದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. 2019
ಪ್ರೊಫೆಸರ್ ಅರಾ ಮಿತ್ರ ಅವರು ನರಸಿಂಹಸ್ವಾಮಿಗಳನ್ನು ಬಲ್ಲವರು, ಸಾಹಿತ್ಯದಲ್ಲಿ ಕೃತಪರಿಶ್ರಮರು. ಎಲ್ಲಕ್ಕಿಂತ ಹೆಚ್ಚಾಗಿ ಅದಕ್ಕೆ ಅವರ ನರಸಿಂಹಸ್ವಾಮಿಗಳ ಪದ್ಯಗಳ ಹೃದಯ ಏನಿದೆ ಅದಕ್ಕೆ ಸ್ಪಂದಿಸಿರೋರು. ಈ ದೃಷ್ಟಿಯಿಂದ ಮಿತ್ರ ಅವರು ನರಸಿಂಹಸ್ವಾಮಿಗಳ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು. ಅವರು ಬಂದಿದ್ದಾರೆ. ದಯವಿಟ್ಟು ತಮ್ಮ ಉಪನ್ಯಾಸ ಆರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ. ಸ್ನೇಹಿತರೆ, ಇವತ್ತು ನನ್ನ ಉಪನ್ಯಾಸನ ಅರ್ಧ ಗಂಟೆ ಮೊಟಕುಗೊಳಿಸಿದ್ರು ಚಿಂತಿಲ್ಲ, ಈ ಚಿತ್ರ ಹಾಕಿ ಅಂತ ನಾನು ಹೇಳಿದೆ. ಯಾಕಂದರೆ ನೀವು ಎಷ್ಟೋ ಸಂದರ್ಭದಲ್ಲಿ ಚಿತ್ರಗಳಲ್ಲಿ ನಿಮ್ಮ ಕಣ್ಣಿಗೆ ಇಳಿಯುವ, ನಿಮ್ಮ ಮನಸ್ಸಿಗೆ ನಾಟುವ, ನಿಮ್ಮ ಅಂತರಂಗವನ್ನು ಕೆದಕುವ ಒಂದು ಸಮಗ್ರ ಚಿತ್ರಣ ಇರುತ್ತೆ. ಅದರಿಂದ ನೀವು ನನ್ನ ಉಪನ್ಯಾಸದಲ್ಲಿ ಅರ್ಧ ಗಂಟೆ ಹೋಗಿದೆ. ಅದರಿಂದ ನಾನು ಇಷ್ಟೊಂದು ಬರ್ಕೊಂಬಂತೀನಿ, ಗಾಬರಿ ಆಗಬೇಡಿ. ಅದರಲ್ಲಿ ಸ್ವಲ್ಪ ಮುಗಿಸ್ತೇನೆ. ನನ್ನ ಒಟ್ಟು ಸಮಯವನ್ನು ನಾವು ಪಾಲಿಸ್ತೇವೆ ಅಂಥೇಳಿ ನಾನು ನಿಮಗೆ ಆಶ್ವಾಸನೆಯನ್ನು ಕೊಟ್ಟು, ಅಂತಹ ದೊಡ್ಡ ಚೇತನವನ್ನು ನರಸಿಂಹಸ್ವಾಮಿಯವ್ರ ಬಗ್ಗೆ ಏನು ಹೇಳಲಿ. ತುಂಬ ಪರಿಚಿತರು, ಆಪ್ತರು, ನಮ್ಮ ಊರಿನವರವರು. ನಾನು ಅಕ್ಕಿಹೆಬ್ಬಾಳ್ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಇವರು ಕಿಕ್ಕೇರಿಯವರು. ಆದರೆ ಇವರ ಮನೆದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ಅದರಿಂದ ಉತ್ಸವಕ್ಕೆ ಹೋಗ್ತಾರೆ. ನಾನು ಅವ್ರ ಜೊತೆ ಎಷ್ಟೋ ಸಲ ಹೋಗಿದ್ದೀನಿ. ವೆಂಕಟೇಶ್ ಮೂರ್ತಿ ಒಂದು ಸಲ ಅವ್ರನ್ನ ಕರೆದಿದ್ದಾಗ ನಾನು, ವೆಂಕಟೇಶ್ ಮೂರ್ತಿ, ನನ್ನ ಮಗಳು ಎಲ್ಲ ಒಟ್ಟಿಗೆ ಹೋದ್ವಿ. ಮಡಿಕೇರಿಯಲ್ಲಿ ಅವರು ನಮ್ಮ ಮನೆಯಲ್ಲಿ ಬಂದು ಒಂದು ವಾರ ಇದ್ದರು. ಅವರು ಹುಚ್ಚು ಎಷ್ಟಿತ್ತು ಅಂತಂದರೆ, ಅವ್ರು ಬರ್ತಾರೆ ಅಂತ ಗೊತ್ತಾದ ಕೂಡಲೇ ನನ್ನ ಮಗ, ಆಗಿನ್ನೂ 6-7 ವರ್ಷದ ಹುಡುಗ ಅವನು ನರಸಿಂಹಸ್ವಾಮಿಯವರ ಒಂದು ಪದ್ಯವನ್ನು ಪೂರ್ಣವಾಗಿ ಕಂಠಪಾಠ ಮಾಡಿ ಅವ್ರಿಗೆ ಒಪ್ಪಿಸ್ದ. ಅವ್ರಿಗೆ ಆಶ್ಚರ್ಯ ಆಗೋಯಿತು. ಒಂದು ಹೇಳ್ಬೋದು, ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲೇ, ಗಂಟೆ ಎಷ್ಟೆಂದು ಕೇಳಿದರೇನು ಹೇಳಲೇ, ಇಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ನನ್ನ ಮಗ ಹೇಳ್ತಾ ಇದ್ದೀನಿ ನೋಡಿ, ಅವ್ರಿಗೆ ಆಶ್ಚರ್ಯ ಆಗೋಯಿತು. ಏನಪ್ಪ ಹಾಗಂದ್ರೆ ಅಂತ ಕೇಳಿದ್ರು ಅವರು. ಇಡೀ ಪದ್ಯ ಸುಮಾರು 11-12 ಸ್ಟ್ಯಾನ್ಸ ಐತೆ. ಅದು ಅಷ್ಟನ್ನು ಒಂದು ಸ್ವಲ್ಪನೂ ತಪ್ಪಿಲ್ಲದೆ ಅವನು ಓದಿ ಹೇಳಿದ. ಅಂದರೆ ನಮ್ಮ ಮನೆಯಲ್ಲಿ ನರಸಿಂಹಸ್ವಾಮಿಯವ್ರ ಬಗ್ಗೆ ಏನು ಹುಚ್ಚಿತ್ತು ಜನಕ್ಕೆ ಅನ್ನೋದು ಗೊತ್ತಾಗುತ್ತೆ. ಇವನು ಈ ರಾಜಾರಾಮ್ ನಾಟಕ ಮಾಡಿದಾಗಲಂತೂ ನಾನು ಹೇಳ್ತೇನೆ, ಇಡೀ ಸಭೆಯಲ್ಲಿ ಅವರ ನೆನಪನ್ನು ಮಾಡಿಕೊಂಡು ಕಣ್ಣು ಒದ್ದೆ ಆಗದ ಇದ್ದ ನಿಮಿಷಗಳೇ ಇಲ್ಲ. ಮಾಸ್ತಿ ಒಂದು ಕಡೆ ಹೇಳ್ತಾರೆ, ಅಂದರೆ ಕೈಲಾಸಂ ನಾಟಕಗಳನ್ನು ನೋಡಿದಾಗ ನಿಮಗೆ ನಗುವ ತುಟಿಯೊಂದಿಗೆ ಒದ್ದೆಯಾದ ಕಣ್ಣುಗಳು ಕಾಣ್ತವೆ, ಅದನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಸರಳತೆಗೆ ಮಹತ್ವವನ್ನು ಕೊಟ್ಟವರು ಕೆ.ಎಸ್. ನರಸಿಂಹಸ್ವಾಮಿ. ಆದ್ದರಿಂದ ಕಾವ್ಯದ ಯಶಸ್ಸು ಅಂದರೆ ಮಧ್ಯಮ ವರ್ಗದ ಸರಳ ಜೀವನದ ಒಬ್ಬ ಮನುಷ್ಯ ನರಸಿಂಹಸ್ವಾಮಿ ಆ ಮಟ್ಟಕ್ಕೆ ಏರಿದ್ದಾರೆ. ಅದು ನಂಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು. ಶಾಸ್ತ್ರಗಳನ್ನು ಎಷ್ಟು ಓದಿಲ್ಲರಿ ನಾವು. ಶಾಸ್ತ್ರದಿಂ ಕೇಳ್ಮೆಯಿಂ ಪರಿಕಿಸುವ ಬಳಕೆಯಿಂ ಗೇಯ ದುರ್ಜೇಯಮೆನಿಸಿದ್ದ ಮನ್ಮನ. ಪೂತಿನ ಹೇಳ್ತಾರೆ, ನಮಗೇನು ರೀ ಶಾಸ್ತ್ರ ಓದಿದ್ದೀವಿ, ಕೇಳ್ಮೆ ಇದೆ, ನಮಗೆ ಪರೀಕ್ಷೆ ಮಾಡೋ ವಿಮರ್ಶನ ಶಕ್ತಿ ಇದೆ. ಗೇಯ ದುರ್ಜೇಯ ಯಾರ ಭಾಷೆ ಒಪ್ಪಲ್ಲ ನಾವು, ಯಾಕೆ ಇನ್ನೂ ದೊಡ್ಡ ದೊಡ್ಡ ಭಾಷೆಗಳಿಗೆ ಕೇಳಿದ್ದೀವಿ. ಅಂಥವನನ್ನು ಇವತ್ತು ನರಸಿಂಹಸ್ವಾಮಿ ಅಂಥ ವ್ಯಕ್ತಿ, ಅವರ ಪದ್ಯಗಳು, ಅವರ ಅಂತಃಕರಣ ಆಕರ್ಷಿಸಿಬಿಡ್ತು ಅಂತಂದರೆ ಇದಕ್ಕೇನು ಹೇಳೋಣ. ಅದರಿಂದ ನನಗನ್ಸೋದು ಕನ್ನಡ ಸಾಹಿತ್ಯದಲ್ಲಿ ಸಾಮಾನ್ಯನ ಜಯ ಅಂದರೆ ಅದು ನರಸಿಂಹಸ್ವಾಮಿಯವರಿಗೆ ಅನ್ವಯಿಸುತ್ತೆ. ಅವರು ಯಾವ ಯೂನಿವರ್ಸಿಟಿಯಲ್ಲೂ ಪ್ರತಿಷ್ಠಿತರಾಗಲಿಲ್ಲ, ಆದ್ದರಿಂದಲೇ ಒಳ್ಳೆ ಕಾವ್ಯ ಬರೆಯೋಕ್ಕಾಯ್ತು ಅವರಿಗೆ. ಅದು ಬೇರೆ ವಿಷಯ, ಆಮೇಲೆ ಬರ್ತೇನೆ. ಯಾಕೆಂದರೆ ನಮಗೆ ಈ ಶಾಸ್ತ್ರದ ಒಂದು ಪಾಂಡಿತ್ಯದ ಒಂದು ಹೊರೆಯಲ್ಲಿ ನಮ್ಮನ್ನು ಮುಳುಗಿಸ್ಬಿಡ್ತವೆ ಯೂನಿವರ್ಸಿಟಿಗಳು. ಅಂದರೆ ಒಂದನ್ನು ಹೃದಯ ಮುಖದಿಂದ ನೋಡೋ ಭಾವನೆ ನಮಗೆ ಬರೋದಿಲ್ಲ. ಶಾಸ್ತ್ರ ಮುಖದಲ್ಲೇ ನರಸಿಂಹಸ್ವಾಮಿಯವರ ಪದ್ಯದಲ್ಲಿ ತುಂಬ ಮೆಚ್ಚಬೇಕಾದ ವಿಚಾರ ಇದು. ಅವರು ಮಾಸ್ತಿಯವ್ರನ್ನ ಯಾಕೆ ಮೆಚ್ಚಿಕೊಳ್ತಾರೆ ಗೊತ್ತಾ? ನೋಡಿ, ಕನ್ನಡದಲ್ಲಿ ಕಬ್ಬಿಣದ ಕಡಲೆ ಅಂತಿರಲ್ಲ, ಕಬ್ಬಿಣ ಅಲ್ಲ, ಇನ್ನೂ ಕಠಿಣವಾದದ್ದು ಅದು. ಆ ಪಂಡಿತರು ಹಾಗೆ ಕಬ್ಬಿಣದ ಹಲ್ಲು ಕಟ್ಸ್ಕೊಂಡು ಕೂತ್ಬಿಡ್ತಾಯಿದ್ರು ಸಭೆಯಲ್ಲಿ.
ಅವ್ರ ಹಲ್ಲುಗಳು ಕಬ್ಬಿಡುತ್ತೇನೆ, ಯಾವ ಪದ್ಯ ಬಂದರೂ ಈ ಪರವಾಗಿಲ್ಲ ಅಂತ ಇದ್ದಾರೆ ಅಷ್ಟೇ. ಅವ್ರಿಗೆ ಶ್ರೀಮನ್ ನಾಗೇಂದ್ರ ಭೋಗ ಸ್ಫುರದ ಅರುಣಮಣಿ ದ್ಯೋತಿ ಸಂಧ್ಯಾ ನಿಬದ್ಧ ಪ್ರೇಮಂ ಪ್ರೋದ್ಯತ್ತರಂಗೋಚ್ಚರದ ಅಮರ ನದಿ ಶ್ರೀಕರೋದಾರ ತಾರಾರಾಮಂ. ಯಾರಿಗೆ ಅರ್ಥವಾಗುತ್ತೆ ಇದು? ಹೇಮಪ್ರಭಾ ಪ್ರಸ್ಫುರಿತ ಗಿರಿಶ ಚಂಚ ಜಟಾ ಜಾಲಜೂಟ ವ್ಯೋಮ ಪ್ರೋದ್ಭಾಸಿ ಚಂದ್ರಂ ಕೊನೆಯಲ್ಲಿ ಆನಂದಮಂ ಮಾಡುಗೆಂದು. ಇವನೇನು ಆನಂದ ಮಾಡ್ತಾನಪ್ಪ? ಒಂದು ಭಾಷೆಯೇ ನಿಮಗೆ ಅರ್ಥವಾಗದ್ದ ಹಾಗಿದ್ದರೆ, ಹಳೆಗನ್ನಡ ಕವಿಗಳನ್ನ ಆಕ್ಷೇಪಣೆ ಮಾಡ್ತಾ ಇಲ್ಲ ನಾನು ತುಂಬ ಚೆನ್ನಾಗಿ ಪೂರ್ವದ ಹಳೆಗನ್ನಡದ ಹಿಡಿದು ಎಲ್ಲವನ್ನು ಅಧ್ಯಯನ ಮಾಡಿದ್ದೀನಿ ನಾನು. ಸೊಗಸಾದ ಪದ್ಯಗಳನ್ನು ಬರೀತಾರೆ. ದೊಡ್ಡ ತೊಡಕು ಅಂತಂದರೆ ಅದರ ಅರ್ಥದ ಮಾಡ್ಕೊಳ್ಳೋದರಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ. ನೀವು ಇದೊಂದು ಕೆಲವು ಹೆಂಗಸರು ಅಡುಗೆ ಮಾಡಿದ್ರೆ ತಿನ್ನೋ ಹಂಗಿರ್ಬೇಕಪ್ಪ. ನಾನು ಕಷ್ಟಪಟ್ಟು ಮಾಡಿಲ್ವಾ, ನೀವು ಕಷ್ಟಪಟ್ಟು ತಿನ್ನಿ ಅಂದರೆ ನಾನು ಮಾಡಿಲ್ವಾ ಕಷ್ಟಪಟ್ಟು, ನೀವು ಅದೇ ಕಷ್ಟಪಡಿ ಅಂತ ಹೇಳಿದ್ರೆ ಇದು ಏನು ಕಾವ್ಯ? ಮಾಸ್ತಿಯವರ ಕಾವ್ಯದಲ್ಲಿ ಅವರು ಏನು ಹೇಳ್ತಾರೆ ಗೊತ್ತಾ? ಗಡ ಇಲ್ಲ, ದಲ್ಲಿಲ್ಲ. ಹಳೆಗನ್ನಡ ಕಾವ್ಯಗಳಲ್ಲಿ ಅಸುರು ಸೇನೆಗೆ ಸಾಲ್ವರ್ ಓರ್ವನೆ ಗಡ, ರುದ್ರಾವತಾರಂ ಗಡ, ನೊಸಲೊಳ್ ಕಣ್ಗಡ, ಈ ಥರ ಗಡ ಬರುತ್ತಲ್ಲ. ಆದರೆ ಮಾಸ್ತಿಯವರ ಕಾವ್ಯದಲ್ಲಿ ಈ ಗಡ ಇಲ್ಲ, ದಲ್ ಅಂತ ಒಂದು ಬರುತ್ತೆ ಹಳೆಗನ್ನಡ. ನಿಶ್ಚಯವಾಗಿಯೂ ಅದು ಎಷ್ಟು ಸಲ ನಿಶ್ಚಯವಾಗಬೇಕಪ್ಪ. ಕವಿಗಳು ಕೆಲವು ಕ್ಲೀಶೆಗಳನ್ನು ಬಳಸ್ತಾ ಇದ್ದರು. ಹೊಸಗನ್ನಡದಲ್ಲಿ ಮಾಸ್ತಿಯವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಈ ಬಾಳು ಬದುಕಬೇಕೆ, ಸೊಗಸಬೇಕೇ ಬಾಳು, ಕಸವನೆಸೆ ರಸವ ಬೆಳೆ, ಅದ ಸಾರು ಲೋಕಕ್ಕೆ, ಅದನ್ನು ಕೊಡಯ್ಯ ಸಾಕು, ಜನ ಮೇಯಿಸ್ತಾರೆ. ಇಲ್ಲವೇ ಏನಾದ್ರು ಮಾಡ್ಕೋ, ಪರವಾಗಿಲ್ಲ, ನಿನಗೆ ಇಷ್ಟ ಬದಿಸನ್ನು ಮಾಡು. ಮಾಸ್ತಿಯವರು ಈ ಥರ ಬರೆದರು. ತುಂಬ ಮೆಚ್ಚುಗೆಯಾಗಿದ್ದು ನರಸಿಂಹಸ್ವಾಮಿಯವರಿಗೆ ಮಾಸ್ತಿಯವರ ಕವಿತೆ. ಅದರ ಅರ್ಥ ಏನು? ಅವರು ಜನಪದ ಹಳ್ಳಿ ಜನ, ನಮ್ಮೂರಿನ ಜನ, ನಾಗರಿಕರು ಹೇಗೆ ಮಾತಾಡ್ತಾರೆ ಹಾಗೆ ಬರೀತಾರೆ. ಉತ್ಪ್ರೇಕ್ಷೆ ಭಾಷೆಯಲ್ಲಿರ್ಬೋದು, ಆದರೆ ಶಬ್ದದಲ್ಲಿರೋದಿಲ್ಲ. ನನಗೆ ರನ್ನ ಅವ್ರನ್ನೆಲ್ಲ ಓದು ಅಭ್ಯಾಸ, ನನಗೆ ಚೆನ್ನಾಗಿ ಅವ್ರಿಗೆ ಇಷ್ಟ, ನನಗೆ ಅವರಿಗೆಲ್ಲ. ಆದರೆ ಸತ್ತ ಅಂತ ನೇರವಾಗಿ ಹೇಳಲ್ಲ ಅವರು. ಕೃತಾಂತ, ದಂತಾಂತರ, ವಜ್ರಘಾತ, ಜರ್ಝರೀಕೃತ ತನುವಾದನ್ ಈಕ್ವಲ್ ಸತ್ತನ್. ಅಂದರೆ ವಿದ್ವಾಂಸ ವರ್ಗದವರೆಗೆ ಮಾತ್ರ ಕಾವ್ಯವನ್ನು ಬರೆದರೆ ಆಗೋದಿಲ್ಲ. ಆದರೆ ನವಿಲೂರಿನೊಳಗೆಲ್ಲ ನೀನೇ ಬಲು ಚೆಲುವೆ, ಅದಕ್ಕೆ ನಮ್ಮಿಬ್ಬರಿಗೆ ನಾಳೆಯೇ ಮದುವೆ. ಅಲ್ಲ, ಎರಡನೇ ಭಾಗ ನಾನು ಒಪ್ಪೋದಿಲ್ಲ ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಚಾರ. ಯಾಕೆಂದರೆ ಅವಳು ಚೆಲುವೆ ಆಗಿದ್ದಾಳೆ ಅಂತ ಇವನು ಮದುವೆ ಆಗಬೇಕು ಅವಳನ್ನು. ಅವಳು ಹೇಳಬೇಕು ಇವನು ಪರಲ್ಲ ಚೆಲುವ ಅಂತ. ಆ ಸ್ಟ್ಯಾಂಡರ್ಡ್ ಇಲ್ಲ. ಅಂದರೆ ಈ ಮಾತಿದೆಯಲ್ಲ, ಎಸ್ಪೆಷಲಿ ಅಲ್ಲಿಯ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೇನು, ಈ ಪದ್ಯನ ನೀವು ನಗರದಲ್ಲಲ್ಲ, ಹಳ್ಳಿಯಲ್ಲಿ, ಅಮೆರಿಕಾದಲ್ಲಿ ಎಷ್ಟು ಜನ ಹಾಡ್ತಾರೆ ಗೊತ್ತಾ ಇದನ್ನು? ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ಈಗಲೂ ತಾಯಂದರು, ನಮ್ಮ ತಾಯಂದರು ಆರಿಸ್ಕೊಳ್ಳೋದು ಜೋ 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 ಎಂದು ತೊಟ್ಟಿಲನ ತೂಗುವೆನು, ಮಲಗೆನ್ನ ಮುದ್ದು ಮಗುವೆ. ನನ್ನ ಮೊಮ್ಮಗಳು ಇಲ್ಲೇ ಬಂದಿದ್ದಾಳೆ. ಅವಳಿಗೆ ಟಿ ವಿನಲ್ಲಿ ಹಾಡಿ ಆ ಮಗುಗೆ ನಾವು ಫೋನಲ್ಲಿ ಹೇಳ್ತಾ ಇದ್ವಿ ಅವಾಗ, ಅದು ಹಾಗೆ ನಿದ್ದೆ ಮಾಡಿಬಿಡೋದು. ನನ್ನ ಹೆಂಡತಿ ಅದನ್ನು ಎಷ್ಟು ಚೆನ್ನಾಗಿ ಅವಳಿಗೆ ಹೇಳ್ತಾ ಇದ್ಲು ಅಂದರೆ, ಆ ಕೇಳಿದವ್ರಿಗೆ ನಿದ್ದೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಉಳಿದವ್ರಿಗಿರಲಿ. ಎಷ್ಟೋ ಜನ ತಾಯಂದರು ಮಗುವನ್ನು ಮಲಗಿಸೋಕ್ಕೆ ಹೋಗ್ಬಿಟ್ಟು ಅವರೇ ಮಲಗಿಬಿಟ್ಟಿರ್ತಾರೆ. ಯಾಕೆಂದರೆ ಆ ಹಾಡಿನ, ನನ್ನ ಹೆಂಡತಿ ಹಾಡ್ತಾ ಇದ್ದಾಗಿನ ಹಾಡುಗಳನ್ನು ಕೇಳಿದವರೆಲ್ಲ ಅಷ್ಟು ಸಂತೋಷಪಟ್ಟಿದ್ದಾರೆ. ಅದು ಅವ್ರ ಕಂಠ ಅಂತ ಹೇಳ್ತಾರೆ. ನರಸಿಂಹಸ್ವಾಮಿಯವರ ವಿಷಯದ ವಸ್ತು ಆಗಿದೆ. ಒಂದು ಚಿಕ್ಕ ಮಗು, ಬೇರೆ ಉಪಾಧಿಗಳೇ ಇಲ್ಲರಿ ಅಲ್ಲಿ. ಒಂದು ಮಗು, ಅದನ್ನು ಸಮಾಧಾನ ಪಡಿಸೋದು ನಿನ್ನ ಕೆಲಸ. ತಾಯಿಗೆ ಅದೇ ಬೇಕಾದದ್ದು, ಅಜ್ಜಿಗೆ ಅದೇ ಬೇಕಾದದ್ದು. ಏನು ಮಾಡ್ತೀವಿ ನಾವು? ಇಂಥ ಒಂದು ಹಾಡು ಸಾಲದೆ ಬೇರೆ ಯಾತಕ್ಕೆ ಬೇಕ್ರಿ? ನರಸಿಂಹಸ್ವಾಮಿಯವರು ಕನ್ನಡ ಜನಮನದ ಲಯವನ್ನು, ನಾಡಿಯನ್ನು, ಮನೋಧರ್ಮವನ್ನು, ಚಿತ್ತವೃತ್ತಿಯನ್ನು ಸೆಳ್ಕೊಂಡಿದ್ದು ಹೀಗೆ. ಬೇರೆ ಏನೂ ಬರಲಿಲ್ಲ ಅವರು. ಅವ್ರು ಬರೆದ್ರಲ್ಲಿ ಹಳೆಗನ್ನಡದ ಸೂತ್ರನೇ ಇಲ್ಲ ರೀ. ನಿಜವಾಗಿ ಪೂತಿ ನರಸಿಂಹಾಚಾರ್ಯರಲ್ಲಿ ನಿಮಗೆ ಹಳೆಗನ್ನಡ ಪದ್ಯಗಳು ಕಾಣ್ತವೆ. ತೀನಂ ಶ್ರೀಯವರು ಅವ್ರ ಗುರುಗಳು, ಅವರು ಕಂದ ಪದ್ಯಗಳನ್ನು, ಶಾಸ್ತ್ರೀಯವಾದ ಪದ್ಯಗಳನ್ನು ಬರೀತಾರೆ. ಅವರು ಭಾವಗೀತೆಗಳನ್ನು ಬರೆದಿದ್ದಾರೆ. ಕುವೆಂಪು ಅವರಂತೂ ಹಳೆಗನ್ನಡ, ಪೂರ್ವದ ಹಳೆಗನ್ನಡದಿಂದ ಇವತ್ತಿನವರೆಗೆ. ನಾನು ಅದನ್ನೆಲ್ಲ ಆಕ್ಷೇಪಣೆ ಮಾಡ್ತಾ ಇಲ್ಲ ನಾನು. ಆದರೆ
ನರಸಿಂಹಸ್ವಾಮಿಯವರು ಕನ್ನಡದ ಎಲ್ಲ ವಿಲಾಸಗಳನ್ನು ಬಲ್ಲುವುದರ ಜೊತೆ ಬಲ್ಲವರು. ತಿನಂಶಿಯವರ ಸಹವಾಸ ಇತ್ತು ಅಂದರೆ ಚೆನ್ನಾಗಿ ಬರುತ್ತೆ. ಆದರೆ ಅವರು ಆ ಮೈಸೂರು ಮಲ್ಲಿಗೆಯನ್ನು ಮಾಡ್ತಾ ಇದ್ದ ಒಬ್ಬ ಸಾಹೇಬ, ಮಾರ್ತಾ ಇದ್ದ ಒಂದು ಹುಡುಗಿ, ಹಳ್ಳಿಯಲ್ಲಿ ಮಾತುಗಳು, ಇದನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡು ಅವರ ಧ್ವನಿಯನ್ನೇ ಅವ್ರ ಎದುರಿಗೆ ಇಟ್ಟಿದ್ದಾರಲ್ಲ. ನನಗೆ ಈ ಭಾಷೆಯ ಜಯ ಅಂತ ಹೇಳಬೇಕು ಇವರಲ್ಲಿ, ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ. ಇವರ ಮೊದಲನೇ ಪದ್ಯ ವೆಂಕಟೇಶ ಮೂರ್ತಿಯನ್ನು ಕೈ ಕೊಟ್ಟಿದ್ದಾನೆ. ಇದನ್ನು ಮೊದಲು ಅವ್ರು ಬರೆದಿದ್ದು ಇನ್ಕ್ಲೂಡೆಡ್ ನೌ ಇನ್ ನವಪಲ್ಲವ ಆ್ಯಸ್ ಅನುಬಂಧ ಆಫ್ಟರ್ 50 years ಅಂತ ಅವ್ರು ಟಿಪ್ಪಣಿ ಹಾಕಿದ್ದಾರೆ. ಅದಕ್ಕೆ ಯಾವ ಪುಸ್ತಕದಲ್ಲೂ ಬಂದಿರಲಿಲ್ಲ, ಈಗ ನವಪಲ್ಲವಕ್ಕೆ ಸೇರಿಸಿದ್ದೀವಿ. ಮೊದಲನೇ ಪದ್ಯ 1930ರ ದಶಕದಲ್ಲಿ ಬರೆದಂತಹ ಒಂದು ಪದ್ಯ. ನಾನು ಹೇಳೋದು ಇವತ್ತಿನ ಎಲ್ಲ ಶ್ರೇಯಸ್ಸನ್ನು ಮರೆತು ಬಿಡಿ. ಚಿಕ್ಕ ಹುಡುಗನಾಗಿದ್ದ ನನಗೆ ಅವರ ಮನೋಧರ್ಮವನ್ನು ಪರೀಕ್ಷೆ ಮಾಡಲಿಕ್ಕೆ ಈ ಪದ್ಯಗಳನ್ನು ಆರಿಸ್ಕೊಂಡಿದ್ದೀನಿ ನಾನು. ಕಬ್ಬಿಗನ ಕೂಗು ಅಂತ, ಅದು ಕವಿಯ ಕೂಗು. ಪಡುವಣ ದಿಕ್ಕಿನ ಮೋಡದ ಮೇಲೆ ಇರುವುದು ನಮ್ಮಯ ಊರೊಂದು, ಸಿಡಿಲಿನ ಮಿಂಚಿನ ಗುಡುಗಿನ ಊರು ಅದರಂತಿರುವುದೇ ಬೇರೊಂದು. ಇಲ್ಲಿ ನರಸಿಂಹಸ್ವಾಮಿಯವ್ರನ್ನ ನೀವು ಮೆಚ್ಚಬೇಕಾದ್ದು, ರಾಜರತ್ನಂ ಹೇಳಿದಂತೆ ನಮ್ಮದೇ ಲೋಕ ಹುಟ್ಟಿಸ್ಕೋಬೇಕು, ಈ ಲೋಕನೇ ಮರ್ತು. ಒಂದು ಪದ್ಯ ಓದೋಕೆ ನರಸಿಂಹಸ್ವಾಮಿಯವ್ರನ್ನ ಓದುವಾಗ ಅವ್ರು ಹೇಳೋ ಪ್ರಪಂಚ ತಿಳ್ಕೊಳ್ರಿ. ಅಲ್ಲಿ ಕವಿಗಳು ಶಾಶ್ವತ, ಬೆಳೆದಿಂಗಳು ಸದಾ ಇರುತ್ತೆ, ಮತ್ತು ರಾಗದ್ವೇಷಗಳಿಲ್ಲ, ನೆಗೆಟಿವ್ ಫೀಲಿಂಗ್ಸೇ ಇಲ್ಲ ಅಲ್ಲಿ. ಹಾಗೆ ಬರೆದವರು ಇಬ್ಬರೇ, ಪೂತಿ ನರಸಿಂಹಾಚಾರ್ಯರು ಮತ್ತು ಕೆ ಎಸ್ ನರಸಿಂಹಸ್ವಾಮಿಯವರು. ಇಲ್ಲಿ ಅವ್ರೇನು ಹೇಳ್ತಾರೆ, ನಾನು ಹೇಳೋ ಹೂವುಗಳನ್ನು ಇವತ್ತು ತಗೊಳ್ತೀರಿ, ನಾಳೆ ಹೋಗ್ಬಿಡುತ್ತಲ್ವೇನಪ್ಪ, ಮಧ್ಯಾಹ್ನದೊತ್ತಿಗೆ ಹೊರಟೋಗ್ಬಿಡುತ್ತೆ. ಆದರೆ ನನ್ನ ಕವಿತೆಗಳಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಭಾವನೆಯಲ್ಲಿ ಇದೆಯಲ್ಲ, ಎಂದಿಗೂ ಬಾಡದು ಅಲ್ಲಿಯ ಜಾಜಿ, ಎಂದಿಗೂ ಕುಂದದು ನೈದೆಲೆಯು, ಸಗ್ಗದ ಕತ್ತುರಿ ಪುನುಗು ಜವಾಜಿ, ಕಂಪನು ಗಾಳಿಯಲೂದುವವು. ಅಂದರೆ ಸ್ವಾಮಿ, ನಾನು ಕಟ್ಕೊಂಡಿರೋ ಲೋಕ ಒಂದಿದೆಯಲ್ಲ, ಪೂತಿನವರು ಇದೇ ಲೋಕ ಕಟ್ಕೊಂಡ್ರು. ನೀನೊಂದು ಗೋಕುಲದಿ ಕೊಳಲನ್ನು ಊದ್ತಾ ಇದ್ದಾಗ ಆ ಅಂದವನ್ನು ಇವತ್ತು ಕೂಡ ನಾನು ಜ್ಞಾಪಿಸ್ಕೊಳ್ತಾ ಇದ್ದಾನೆ. ನೀನೊಂದು ಗೋಕುಲದಿ ಬಿಸುಟ, ಕೊಳಲನ್ನು ಬಿಸಾಕಿ ಹೋದವನಲ್ವ, ಅದು ಬಿಸುಟಿದ್ದರಿಂದ ಇಂದಿನ ಬಾಳ್ವೆ ರಸಬತ್ತಿ ಕೂತಿದೆ ಇವತ್ತು. ಪುರುಷೋತ್ತಮ ಮರಳಿ ಬಹೆಯ ಕೊಳಲ ತುಟಿಗೆ ತಹೆಯ ಎಂಬ ಹಂಬಲದೊಲ ಆವಗಂ ನಿಲ ಚಿತ್ತವೃತ್ತಿ, ಪುರುಷೋತ್ತಮ ನಿನ್ನ ನಿಂತು ಪಾಡಿದೆನಯ್ಯ ಅಂತ ಪೂತಿನ ಹೇಳ್ತಾರೆ. ಇವರು ಅಷ್ಟೇ, ನಾನೊಂದು ಲೋಕ ಇಟ್ಕೊಂಡಿದ್ದೀನಿ ರೀ, ಅಲ್ಲಿ ಜಾಜಿಗಳು ಬಾಡೋದೇ ಇಲ್ಲ, ನೈದಲೆಗಳು ಕಂದೋದಿಲ್ಲ, ಸ್ವರ್ಗದ ಕಸ್ತೂರಿ ಪುನುಗು ಜವಾಜಿ ಇವು ಕಂಪನು ಗಾಳಿಯೊಲೂದುವು, ಬನಗಳ ಗಿಡಗಳ ಕೊಂಬೆಯ ಮೇಲೆ ಕೋಗಿಲೆ ಗಾನವ ಪಾಡುವುದು, ಗಾನದ ಇಂಪಿನ ಮೋಡದ ಮೇಲೆ ರಸಿಕ ಅದನ್ನು ಏರುತ್ತಾ ಒಯ್ಯುವನು. ಇನ್ನೊಂದು ಮಾತು ಹೇಳ್ತಾರೆ, ಸಾವಿನ ಸದ್ದು ಆ ಊರಲ್ಲಿಲ್ಲ. ಅಂದರೆ ಬಿಟ್ಬಿಡ್ರಿ ಈ ಲೋಕವನ್ನು, ಹಿ ಬಿಲಾಂಗ್ಸ್ ಟು ಅನದರ್ ವರ್ಲ್ಡ್. ಪುತಿನ ಇದನ್ನೇ ಹೇಳೋದು, ಭವದ ಮೇಲಿಂದೆದ್ದು ಭಾವದೊಳು ಸಂಚರಿಸಿ, ನುಡಿ ನುಡಿಯ ಕೇಂದ್ರದೊಳು ರೂಪುಗೂಡಿ, ಅಕ್ಷಾಕ್ಷದ ಅಸ್ಪಷ್ಟ ಸೃಷ್ಟಿ ವಿಸ್ಫುಟವೇನು. ಪೂತಿನವ್ರು ಹೇಳೋದು, ಈ ವ್ಯವಹಾರ ಇದೆಯಲ್ಲ, ಮನೆ ಮಠ ಮಾತುಕತೆ ಬಾಡಿಗೆ ಹಣ್ಣು ಊಟ ಜಗಳ ಇವೆಲ್ಲ ಭವ. ಇವ್ರಿಗೂ ಅಷ್ಟೇ, ಭಾವದಲ್ಲಿ ಬದುಕಿದ್ರೆ, ಅಂದರೆ ನೆಲದ ಆಚೆ ಸ್ವಲ್ಪ ಮೇಲೆ ಹೋಗಿ ಬದುಕಿದ್ರೆ ಸಾವಿನ ಸದ್ದು ಆ ಊರಲ್ಲಿಲ್ಲ. ಹಾಗೆಯೇ ಮುಪ್ಪಿನ ಜಾಡ್ಯದ ಭಯವಿಲ್ಲ. ನರಸಿಂಹಸ್ವಾಮಿಯವ್ರ ಕವಿತೆಗೂ ಅಷ್ಟೆ, ಮುಪ್ಪಿನ ಭಯ ಇಲ್ಲ, ಜಾಡ್ಯದ ಭಯ ಇಲ್ಲ. ಹಾಗೆ ಬಣ್ಣದ ಗಿಣಿಗಳ ನುಂಚರ ಕೇಳುತ್ತಾ ಸೌಖ್ಯದಿ ಜೀವಿಸೆ ತಡೆಯಿಲ್ಲ. ಅಂದರೆ ಅಂಥ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವರು. ಅಯ್ಯ ನಿನ್ನ ತಾಪತ್ರಯ ಇದ್ದೇ ಇರ್ತೀವಿ. ಯಾರು ಹೇಳ್ತಾರೆ? ನರಸಿಂಹಸ್ವಾಮಿ ಕೂಡ ಹೇಳ್ತಾರೆ, ಮುಗಿಯದ ಅರಮನೆ ಈ ಸಂಸಾರ, ಸದಾ ರಿಪೇರಿಗೆ ತಕ್ಕ ವಿಚಾರ. ಮುಗಿಯದ ಅರಮನೆ ಈ ಸಂಸಾರ. ಅರಮನೆ ಅಂದರೆ ಏನರ್ಥ ಗೊತ್ತಾ? ಅರ್ಧ ಕಟ್ಟಿದ ಮನೆ. ಪನ್ನು ಶ್ಲೇಷನ್ ಎಷ್ಟು ಸುಲಭವಾಗಿ ತರ್ತಾರೆ. ಮುಗಿಯದ ಅರಮನೆ, ಅರ್ಧ ಕಟ್ಟಿದ ಮನೆ ಈ ಸಂಸಾರ,
ಸದಾ ನೋಡಿ ಅಲ್ಲಿ ಸಹಜ ಶ್ಲೇಷೆ ಅಂತ ಕರಿತೀನಿ ನಾನು ಇದನ್ನು. ಶ್ಲೇಷೆಯಲ್ಲಿ ಇನ್ನೊಂದು ಐಟಮ್ ಇದೆ, ಎಳೆದುಕೊಂಡು ಬಂದ ಶ್ಲೇಷೆ, ಮಾತಿನಲ್ಲೇ ಇರುವ ಶ್ಲೇಷೆ. ಅಂದರೆ ಎರಡೆರಡು ಅರ್ಥದ ಒಂದು ವಿಚಾರ ಇದೆಯಲ್ಲ, ಅದನ್ನು ಭಾಷೆಯಲ್ಲಿ ಹೇಗೆ ತರ್ತಾರೆ. ಪ್ರಿಯಳೊಡನ ಅಲೆಯುತ ಹೂಗಳ ಕೀಳುತ್ತ ಪ್ರಿಯಳಿಗೆ ಮುಡಿಸುವ ಕವಿಯೊಬ್ಬ, ಪ್ರೇಮವು ಸ್ವಪ್ನವು ನಂಬದಿರೆನ್ನುತ್ತ ಮೆಲ್ಲನೆ ಹಾಡುವ ಕವಿಯೊಬ್ಬ. ಅಂದರೆ ನನಗೆ ಎಷ್ಟೋ ಸಲ ನಮ್ಮ ತಾಪತ್ರಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕ್ರಿ ಅದನ್ನೇ ಜ್ಞಾಪಿಸ್ಕೊಳ್ಬೇಕು? ಆರೋಗ್ಯವೇ ಅಂತ ಕೇಳ್ತೀವಪ್ಪ, ನೀವು ಹಳ್ಳಿಗಳಲ್ಲಿ ಕೇಳಿ, ಅವ್ನು ಮೊದಲು ಚೆನ್ನಾಗಿದ್ದೀನಿ ಅಂತಾನೆ, ಕೈಯಲ್ಲೇನೋ ಇದೆಯಲ್ಲ ಅಂದರೆ ಔಷಧಿ ಬಾಟ್ಲು ಅಂತಾನೆ. ನಿಜ, ಆದರೆ ಮೊದಲು ಕೇಳಿದಾಗ ಯಾರು ಹೇಳ್ತಾರೆ ಹೇಗಿದ್ದೀರಿ ಅಂತಂದರೆ, ಒಳ್ಳೆಯ ಜನಕ್ಕೆ ಇದು ಬಹಳ ಮುಖ್ಯವಾದದ್ದು. ಹೇಗಿದ್ದೀರಿ ಅಂತ ಮೊದಲು ಕೇಳೋದು ಅಲ್ವೇನ್ರಿ? ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಡ್ತಾರೆ ನಾನು ಕೆಲವರು. ನಾನು ಚೆನ್ನಾಗಿಲ್ಲ, ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತೀನಿ ನಾನು. ಅದು ಆ ವಿಚಾರ ಬೇಡ. ಅಂದರೆ ಹೇಗಿದ್ದೀರಿ ಅಂತಂದಾಗ ಯಾವ ಕೊರವಂಜಿ ಶಿವರಾಮ್ ಏನು ಮಾಡಿದ್ರು ಗೊತ್ತಾ? ತುಂಬ ವಯಸ್ಸಾಗಿತ್ತು, ಅವ್ರನ್ನ ಆರಾಸೆ ಮತ್ತು ದಾಸರಿ ದೀಕ್ಷಿತ್ ಹೋಗಿ ಕೇಳಿದ್ರಂತೆ, ಹೇಗಿದ್ದೀರಿ ಅಂದರೆ, ನೋಡಯ್ಯ, ನಾವು ವಯಸ್ಸಾದವ್ರನ್ನ ಕೇಳೋ ಪ್ರಶ್ನೆ ಇದಲ್ಲ. ಹೇಗಿದ್ದೀರಿ ಅಂತ ಕೇಳಬೇಡಿ, ಯಾಕಿದ್ದೀರಿ ಅಂತ ಕೇಳಿ. ಜೀವನೋತ್ಸಾಹ ಅಂದರೆ ಇದು ನನ್ನ ದೃಷ್ಟಿಯಲ್ಲಿ. ಕವಿ ಕಟ್ಕೊಳ್ಳೋ ರಾಜ್ಯ ಇದೆಯಲ್ಲ, ನಮ್ಮದೇ ರಾಜ್ಯ ರೀ ಅದು. ನಿಮ್ಮನ್ನು ಅಲ್ಲಿಗೆ ಬನ್ನಿ, ಬೇಕಾದ್ರೆ ಪ್ರಜೆಗಳನ್ನು ಮಾಡ್ಕೊಳ್ತೀನಿ, ಸ್ಪೆಷಲ್ ವೀಸಾದೆಲ್ಲ ಕೊಡಿಸ್ತೀನಿ. ಅದು ಅಲ್ಲಿಗೆ ಬಂದ ಮೇಲೆ ಮತ್ತೆ ಗೋಳಾಡಬೇಡಿ ಹಳೇದು ಅಂತ. ರೋಗ ಕಾಯಿಲೆ ಯಾರಿಗಿರೋದಿಲ್ಲ ಹೇಳಿ ಮನುಷ್ಯನಿಗೆ, ತಾಪತ್ರಯ ಯಾರಿಗಿರೋದಿಲ್ಲ. ಅದೆಲ್ಲ ಬೇಡ, ನಾನು ನಿಮ್ಮನ್ನು ಇಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ವೆಂಕಟೇಶ ಮೂರ್ತಿ ನನಗೆ ಕೊಟ್ಟಂಥ ಒಂದು ಪದ್ಯ. ಇನ್ನೊಂದು, ಈ ಕವನಗಳು ಯಾವ ಸಂಕಲನಗಳಲ್ಲೂ ಸೇರದೆ ಕೈಬಿಟ್ಟು ಹೋಗಿವೆ, ಸಮಗ್ರ ಸಂಕಲನದಲ್ಲಿಯೂ ಸೇರದೆ ಹೋಗಿವೆ. ಇನ್ನೊಂದು ಇಂಗ್ಲೀಷ್ ಕವಿತೆಯನ್ನು ಕನ್ನಡ ಕವಿತೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡೋಕ್ಕೆ ನಂಗೆ ಕೊಟ್ಟಿದ್ದರು ನರಸಿಂಹಸ್ವಾಮಿಯವರು. ಅದು ನನ್ನ ಹತ್ರನೇ ಹೇಗೆ ಉಳಿದ್ಬಿಟ್ಟಿತ್ತು. ಅದರಿಂದ ಯಾವುದೋ ಕಾಗದ ಪತ್ರದಲ್ಲಿ ಸೇರಿತ್ತು, ಅದರಿಂದ ಪ್ರಕಟವಾಗಲಿಲ್ಲ ಅಂತ ಹೇಳ್ತಾರೆ. ಅಲ್ಲೂ ಇದೇ ಧ್ವನಿ. ನನಗೆ ಆಶ್ಚರ್ಯ ಆಗೋದು, ನೀನು 70 ಹುಡುಗಿಯನ್ನು ಹೆಂಡತಿಯನ್ನು ಕೊಡಿದಾಗ ಏನು ಹೀಗೆ ಮಾಡ್ತೀರಿ, 70ರಲ್ಲೂ ಹೆಂಡತಿನ ಮುದ್ದು ಮಾಡೋಕ್ಕೆ ಹೋದರೆ 70ರಲ್ಲೂ ಅಂತ ಕೇಳ್ತಾರೆ. ಅವ್ರು ನಗ್ತಾರೆ. ಪ್ರೀತಿಗೆ ವಯಸ್ಸಿಲ್ಲ ಅಂತ. ಅದು ನಮ್ಮ ಭಾವನೆಗಳಷ್ಟೇ. ಆದ್ದರಿಂದ ಇಲ್ಲಿ ಈ ಪದ್ಯ ನೋಡಿ, ನಮ್ಮ ನಿಮ್ಮ ಮಾತು ಅಂತ. ಎಲ್ಲೂ ಜನರು ಬಿಟ್ಟು ಹೋಗಲೇ ಇಲ್ಲ ರೀ ಅವರು. ನಮ್ಮ ಬೇರೆ ಕವಿಗಳು ಭಾಷೆಯಲ್ಲಿ ಬೇರೆ ಕಡೆ ಹೋಗ್ಬಿಟ್ರು. ನಿನ್ನ ದಿಗಂತ ದೀರ್ಘ ಕಟಾಕ್ಷ ವಿಕ್ಷೇಪದೇಂ ಸುಪ್ರಸನ್ನತೆಯಕ್ಕೆ ಗಿರಿಧರಾಚೆ. ಸೊಗಸಾದ ಪದ್ಯ ಕುವೆಂಪು ಅವರದ್ದು. ಅಶ್ವತ್ಥಾಮ ತನ್ನ ಗುರುಗಳು ಬರ್ತಾರೆ ಅಂತ ಕರ್ಕೊಂಬರ್ತಾನೆ ಅಂತ ಕಾಯ್ತಾ ಇದ್ದಾನೆ ಏಕಲವ್ಯ. ಅಲ್ಲಿ ಸೊಗಸಾದ ಮಾತುಗಳು, ಆದರೆ ನಮಗೆ ಅರ್ಥವಾಗೋದಿಲ್ಲ. ಈ ನರಸಿಂಹಸ್ವಾಮಿಯವರು ಯಾವ ಪದ್ಯದಲ್ಲೂ ಎಲ್ಲೋ ಒಂದೊಂದು ಸಲ ಅಡಿಗರ ಕಾಟ ತಡೆಯಲಾರದೆ ಒಂದು ಪದ್ಯ ಬರೆದರು. ಬಿಡುಗಣ್ಣ ನಿಮಿಷಗಳ ಹುಲಿಯಂಕಿ ತೋಟದಲ್ಲಿ ಕತ್ತು ಹಿಸುಕಿದ ಬಳ್ಳಿ ಕಳೆದ ಬೆಳಗು, ಜೇನು ತಲೆ ಹೊಕ್ಕಿರುವ ತನಿಗುದುರೆಯೋಟದಲ್ಲಿ ಸಂಜೆ ತೀರದ ಸಾಲ ಹಡಗು ಮುಳುಗು. ಇದರ ಅರ್ಥ ಏನು ಅಂತ ನನ್ನ ಅನೇಕರು ಕೇಳ್ತಾರೆ. ಯಾವನಿಗೆ ಗೊತ್ತು ಅಂತೀನಿ ನಾನು. ಅರ್ಥ ಯಾಕೆಂದರೆ ಅಡಿಗರ ಪ್ರಕಾರ ಕವಿತೆಗೆ ಅರ್ಥ ಇರಬೇಕಾಗಿಲ್ಲ. ಅರ್ಥ ಯಾಕಿರಬೇಕು? ಅರ್ಥ ಇದ್ದರೆ ಅಷ್ಟೇ ಸಾಕೆ. ಮೋಡಗಳನ್ನು ನೋಡಿ ಕಲಿ ಅಂದರೆ ನಿಜವಾಗ್ಲೂ ಯಾವುದಕ್ಕೆ ಅರ್ಥ ಇದೆಯಪ್ಪ ಲೋಕದಲ್ಲಿ, ಅದಕ್ಕೆ ಸಂವಹನ ಆಗಬೇಕು, ಹೃದಯಕ್ಕೆ ತಾಕಬೇಕು, ಅಂತರಂಗವನ್ನು ತಟ್ಟಬೇಕು, ನಿಮ್ಮಲ್ಲಿ ಉತ್ಸುಕತೆಯನ್ನು ಉಂಟು ಮಾಡಬೇಕು. ಕಾಳಿದಾಸ ಹೇಳೋದು ಅದನ್ನೇನೆ, ಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ ಹೇಳಿದಾಗ ಅವನಿಗೆ ಯಾಕೆ ಅಂತರಂಗ ಹೀಗೆ ಹೇಳ್ತು? ನನ್ನ ಮನಸ್ಸು ಹೇಳ್ತು. ಸೊ ನಮ್ಮ ಅಂತರಂಗ ಪ್ರಬುದ್ಧವಾದರೆ, ಸೂಕ್ಷ್ಮವಾದರೆ, ಬೇರೆಯದನ್ನು ಅರ್ಥ ಮಾಡಿಕೊಳ್ಳುವ ಚೈತನ್ಯ ಅದಕ್ಕಿದ್ದರೆ ಆಗ ನಿಜವಾಗಿ ನಾವೇನು ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲಿ ನೋಡಿ, ಅದಕ್ಕೆ 2 ಸಾಲು ಮಾತ್ರ ಹೇಳ್ತೀನಿ ನಾನು. ನಮ್ಮ ನಿಮ್ಮ ಮಾತು ಅಂಥೇಳಿ ಎಲ್ಲೂ ಪ್ರಿಂಟಾಗಿಲ್ಲ. ಇದು ವೆಂಕಟೇಶ ಮೂರ್ತಿ ಹೇಳೋ ಪ್ರಕಾರ ಏನೆಂದರೆ, ಬೆಳಕು ಹುಟ್ಟುವ ಮೊದಲೇ ನಾವು ಹುಟ್ಟಿರಲಿಲ್ಲ. ಈ ಪ್ರಪಂಚದಲ್ಲಿ ಯಾಕ್ರೆ ನಂದು 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 ಅಂತ ಹೊಡ್ಕೊಳ್ತೀರಿ ಅಂತ ಹೇಳಿದ್ರೆ ಅದು ಫಿಲಾಸಫಿ ಆಗೋಗುತ್ತೆ, ತತ್ವಜ್ಞಾನ ಆಗೋಗ್ಬಿಡುತ್ತೆ. ನಿಜ, ಆದರೂ ಬದುಕಬೇಕು ತಾನೆ, ನಮ್ಮದೊಂದು ಬದುಕು ಅಂತ ಇದೆಯಲ್ಲ. ಮಾಸ್ತಿಯವ್ರನ್ನ ಯಾರೋ ನಮ್ಮ ಕಾಲುವೆ ಚೆನ್ನಾಗಿತ್ತು ಅಂತಂದ್ರಂತೆ ಒಂದು ಸಲ. ಅದಕ್ಕೆ ಮಾಸ್ತಿಯವ್ರನ್ನ ಕರಾಲರಿ ಹಾಕ್ತಾರೆ. ಏನಂದರೆ, ನಮ್ಮ ಕಾಲುವೆ ಚೆನ್ನಾಗಿತ್ತು ನಮಗೆ, ಈಗಿನ ಹುಡುಗರಿಗಲ್ಲ. ಅವ್ರದ್ದು ಕಲರಿ.
ಅದನ್ನೇ ನರಸಿಂಹಸ್ವಾಮಿಯವರು ಹೇಳೋದು, ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡ. ಬ್ಲಿಂಕರ್ ನೋಡಿದ್ರೆ ಹೇಗಾಗುತ್ತೋ ಹಾಗೆ ಕಾಲ. ನಾನು ದೊಡ್ಡವ್ರ ಕಾಲ ಹೇಳ, ನಮ್ಮ ಹಿರಿಯರ ಕಾಲ ಹೇಳ, ವೆಂಕಟಸ್ವಾಮಿನವ್ರ ಕಾಲ ಹೇಳ, ಆರ್ ನರಸಿಂಹಾಚಾರ್ಯರ ಕಾಲ ಹೇಳ, ಪಂಪನ ಕಾಲನ, ಅಥವಾ ನನ್ನ ಮಗನ ಕಾಲನ, ಅವನ ಮಗನ ಕಾಲನ, ನನ್ನ ನೇರ್ಗಿರಿಯರ ನನ್ನ ಜೊತೆಯವರ ಕಾಲನ. ಅದರಿಂದ ಕಾಲ ಅನ್ನೋದಿದೆಯಲ್ಲ, ಅದರ ಒಂದು ಪ್ರವಾಹದಲ್ಲಿ ನಾವು ಸೋತೋಗಿದ್ದೀವಿ. ಈ ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವುದಷ್ಟು ಸುಲಭವಲ್ಲ. ಕಣಿವೆಯವರು ಹೇಳ್ತಾರೆ, ಈ ಕಾಲ ಅನ್ನೋ ಕುದುರೆ ಇದೆಯಲ್ಲ, ಏರಿ ಸವಾರಿ ಮಾಡೋದು ಸುಲಭ ಅಲ್ಲ. ಅದನ್ನು ಅವ್ರು ಬರೀತಾರೆ, ಅರ್ಥವಾಗದಂತೆ ಬರೀತಾರೆ. ಯಾಕೆ ಬರೆದ್ರು ನರಸಿಂಹಸ್ವಾಮಿಯವರು ಅಂತಂದರೆ, ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅಂತ. ಅರ್ಥವಾಗಬಾರ್ದು, ಆವಾಗಲೇ ಇಷ್ಟ ಆಗೋದು ನಮಗೆ. ಅಡಿಗರ ಎಷ್ಟೋ ಪದ್ಯಗಳಿಗೆ ತುಂಬ ಸೊಗಸಾದ ಪದ್ಯಗಳಲ್ಲಿ ಮೆಚ್ತೀನಿ ನಾನು. ಆಹ ಪ್ರಾತಃ ಕಾಲದಲ್ಲಿ ಬೆಳಕಿನ ದಾಹ, ದಾಹ ಅದು ಸೇರಿಸಿರೋ ರೀತಿ. ಯಮುನಾಂಬದಲ್ಲಿ ಕಾಳಿಂದಿ ಒಡನಟ, ನಂದ ಬಟ್ಟಲನೆತ್ತಿ ತುಟಿಗಿಟ್ಟು ನರ್ತಿಸಿತು ಅಂದುಗೆಯ ನಾಡಿಸುದ ಬಂದ ಭೃಂಗ. ಅವರು ಬರಲಿಲ್ವಾ ಶಬ್ದಗಳನ್ನು? ಶಬ್ದ ಪ್ರೇಮ ಅಡಿಗರಿಗಿರಲಿಲ್ವಾ? ನಂದ ಬಟ್ಟಲನೆತ್ತಿ ತುಟಿಗಿಟ್ಟು ನರ್ತಿಸಿತು ಅಂದುಗೆಯ ನಾಡಿಸುತ್ತ ಬಂದ ಭೃಂಗ ಅಂತವ್ರು ಹೇಳಿದ್ರೆ, ನರಸಿಂಹಸ್ವಾಮಿಯವರ ಪದ್ಯಗಳಲ್ಲೇ ಅಂಥದ್ದೇ ನಾದ ಸೊಗಸು, ಭಾವದ ಸೊಗಸು ಮತ್ತು ಶಬ್ದದ ಸೊಗಸು. ಹಳೆಗನ್ನಡ ಛಂದಸ್ಸು ಅವ್ರಿಗೆ ಬರ್ತಾಯಿತ್ತು, ಚೆನ್ನಾಗಿ ಓದ್ಕೊಂಡಿದ್ರು. ಇಂಗ್ಲೀಷ್ ಭಾಷೆ ಅಂತೂ ಅವರು ಮೊದಲು ಪದ್ಯ ಬರ್ತಿದ್ದು ಇಂಗ್ಲೀಷ್ನಲ್ಲಿ. ಅವರು ಆ ಕಾಲದ ಹುಡುಗರೆಲ್ಲ ಬರೀತಾಯಿದ್ದು ಹಾಗೇನೆ. ಅದನ್ನು ಬರೆದ್ರು, ಪುಟ್ಟಪ್ಪನವರು ಅದನ್ನು ತಿದ್ದುಕೊಟ್ಟು ಕೊನೆ ಕನ್ನಡದಲ್ಲಿ ಬರೀ ಅಂತ ಹೇಳಿದ್ರಂತೆ. ಅಂದರೆ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತಾಯಿತ್ತು, ಬರೆಸನ್ನು ಓದ್ಕೊಂಡಿದ್ರು. ಅದ್ರ ಜೊತೆಗೆ ವಿ ಸೀತಾರಾಮಯ್ಯನವರ ಸಹವಾಸ ಅವರಿಗೆ ಬಂದು ಒಂದು ಪುಣ್ಯ ಅಂತ ಹೇಳಬೇಕ್ರಿ. ಆತ ಭಾಳ ದೊಡ್ಡ ಮನುಷ್ಯ. ಕನ್ನಡದ ಕವಿಯಾಗಿ, ಕನ್ನಡ ಅಧ್ಯಾಪಕನಾಗಿ ಇಂಗ್ಲೀಷಲ್ಲಿ ಪಾಠ ಮಾಡಿದವರು ಅವರು. ಯಾಕೆಂದರೆ ನಿಮ್ಮ ಮಟ್ಟವನ್ನು ಎತ್ತರಿಸೋದು ಅವ್ರ ಉದ್ದೇಶ. ಹೌದು, ನಾನು ಅವ್ರ ಭಾಷಣ ಕೇಳಿದ್ದೀನಿ. ಅದು ಏನು ಶಬ್ದ, ಅದು ಏನು ರೀ ನೋಡ್ರಿ, ಅದರ ಹರಹು, ಅದರ ವ್ಯಾಪ್ತಿ, ಅದರ ಬೀಸು, ಅದು ತೆಗೆದುಕೊಳ್ಳುವ ಸಮಯ ಹೀಗೆ ಹೊರಟೆ ಹೋಗ್ತದೆ. ಒಂದು ಶಬ್ದದ ಬೆನ್ನು ಹಿಡಿದರೆ ನಮಗೆ ಎರಡನೇದು ಇನ್ ಅದರ್ ವರ್ಡ್ಸ್ ಅಂತ ಯಾರು ಹೇಳಿದ್ರೆ ಒಂದು ಗೊತ್ತಾಗೋದಿಲ್ಲ. ಏನಾರು ಹೇಳಿ ಅವನಿಗೆ ವಯಸ್ಸು, ಇಂಡಿಯಾ ಈಸ್ ಎ ಬಿಗ್ ಕಂಟ್ರಿ ಅಂದ್ಬಿಟ್ಟು ಅವನು ಇನ್ ಅದರ್ ವರ್ಡ್ಸ್ ಅಂತಾನೆ. ಮಸ್ತ್. ಇವರು ವಿ ಸಿ ಅವರು ಅಷ್ಟೇ, ವಿ ಹ್ಯಾವ್ 1 crore ಮೌತ್ಸ್ ಟು ಫೀಡ್. ಆವಾಗೆಲ್ಲ 33 ಕೋಟಿ ತಾನೆ ಅಂತ ಯಾಕ್ರೆ ಹೇಳ್ತೀರಿ? 33 ಕೋಟಿ ಬಾಯಿಗಳು ಅಂತ ಹೇಳಬೇಡಿ, 66 ಕೋಟಿ ಕೈಗಳು ಅಂತ ಹೇಳಿ. ವಿಸಿಯವ್ರು ಹೇಳ್ತಾ ಇದ್ರು. ಅಂದರೆ ಆ ಕೈಗಳು ಇವೇ ರೀ, ಒಂದು ಬಾಯಿಗೆ ಫೀಡ್ ಮಾಡೋದು ಕಷ್ಟ ಆಗಲ್ಲ, 2 ಕೈ ಇದೆ. ಅಂದರೆ ಎಲ್ಲವನ್ನೂ ಕೂಡ ನಾವು ವ್ಯಂಗ್ಯದಿಂದ ವಿಡಂಬನದಿಂದ ನೋಡಬಾರ್ದು. ವಿ ಸಿಯವರ ದೃಷ್ಟಿ ಇವರ ಮೇಲೆ ಬಿತ್ತು. ನಿಜವಾಗಿ ಅದು ಪುಣ್ಯ. ಇದೆಲ್ಲ ನೋಡ್ರಿ, ಸ್ನೇಹ ಅನ್ನೋದು ಸ್ವರ್ಗದೊಳಗೆ ಈ ಸ್ನೇಹ ದೊರೆಯುವುದೇನು ಅಂತ ವಿ ಸಿಯವರು ಬರೆದರು. ಆದರೆ ವಿ ಸಿಯವರ ಸ್ನೇಹ ಗಟ್ಟಿಯಾಗಿ, ವಾಸ್ತವವಾಗಿ, ಆಪ್ತವಾಗಿ, ರಕ್ತದಂತೆ ಅಂಟುಕೊಂಡು ನಿಂತದ್ದು ಕೆ ಎಸ್ ನರಸಿಂಹಸ್ವಾಮಿಯವರಲ್ಲಿ. ಪ್ರತಿನಿತ್ಯ ಅವ್ರನ್ನ ಕೂತ್ಕೊಂಡು ಎಜರಾ ಪೌಂಡನ ಪದ್ಯಗಳನ್ನು ಓದ್ತಾ ಇದ್ರು ಅವರು. ನನಗೆ ಆಶ್ಚರ್ಯ ಆಗುತ್ತೆ, ಆ ವಿ ಸಿಯವ್ರಿಗೆ ಹೇಗೆ ಗೊತ್ತಾಯ್ತು ಈತ ಇಷ್ಟು ದೊಡ್ಡವನಾಗ್ತಾನೆ ಅಂತ. ಎಷ್ಟೋ ಸಲ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಕೈ ಹಿಡಿದು ನಡೆಸುವ ಚೈತನ್ಯಗಳಿರ್ತವೆ. ನರಸಿಂಹಸ್ವಾಮಿಯವರನ್ನ ಮೊದಲು ಹಾಗೆ ಎತ್ತಿ ಹಿಡಿದಿದ್ದು ತೀನಂ ಶ್ರೀಕಂಠಯ್ಯನವರು. ಇನ್ನೂ ಹುಡುಗ ಆತ ಬರೆದಿದ್ದಾನೆ ಆ ಪದ್ಯಗಳನ್ನು. ಶ್ರೀಕಂಠಯ್ಯನವರು ಕೈಗೆತ್ತಿಕೊಂಡು ಮೆಚ್ಚಿ ಆಯ್ಕೆ ಮಾಡಿ ತಮ್ಮ ಕೈಯಿಂದಲೇ ಬರೆದರು ಆ ಪದ್ಯಗಳನ್ನು, ಪ್ರಿಂಟಲ್ಲಿ ಹಾಳಾಗಬಾರ್ದು ಅಂತ. ದೊಡ್ಡವರು ಅವರ ಬಗ್ಗೆ ತೋರಿಸಿದ ವಾತ್ಸಲ್ಯ ಇದೆಯಲ್ಲ. ಕುವೆಂಪು ಅವ್ರನ್ನ ಹಾರಿಸಿದ್ರು. ಬೇಂದ್ರೆಯವ್ರಿಗಂತೂ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಕನ್ನಡದ ಕವಿಗಣ ಅವ್ರ ಬಗ್ಗೆ ವಿರೋಧಿಗಳನ್ನೊಬ್ಬರನ್ನೂ ಕಾಣೆ, ಅಡಿಗರೊಬ್ಬರನ್ನ ಬಿಟ್ಟರೆ. ಅದಕ್ಕೆ ಬರ್ತೀನಿ ನಾನು ಇವಾಗ. ನಂಗೆ ತುಂಬ ಅಸಮಾಧಾನ ಇರೋದು ಆ ವಿಚಾರದಲ್ಲಿ. ಗೋಪಾಲಕೃಷ್ಣ ಅಡಿಗರು ಪುಷ್ಪ ಕವಿಯ ಪರಾಕು ಅಂತ ಒಂದು ಪದ್ಯ ಬರೆದರು. ಅಂದರೆ ನರಸಿಂಹಸ್ವಾಮಿಯವ್ರನ್ನ ಪುಷ್ಪ ಕವಿ. ಪುಷ್ಪ ಅಂದರೆ ಲೈಟ್ ಅಂಥ ಮೇಲಕ್ಕೆ ಏರಿದಂಥ ಕೇವಲ ಏನೋ ಹೇಳಿಕೊಂಡು ಬರೆದಿದ್ದಾನೆ ಅಷ್ಟೇ. ಸಂತೋಷ ಪಡೋಣ ಅಷ್ಟೇ, ಅದರಲ್ಲೇನು ಉನ್ನತವಾದ ಸಂಗತಿ ಇಲ್ಲ ಅನ್ನೋ ಅರ್ಥದಲ್ಲಿ. ಅದಕ್ಕೆ ಹೇಳ್ತೀನಿ, ಮುಂದೆ ಬರ್ತೀನಿ ನಾನು. ನರಸಿಂಹಸ್ವಾಮಿಯವರು ಕ್ರಿಟಿಕ್ಸಿಗೆ ಉತ್ತರ ಕೊಟ್ಟಿದ್ದೇ ಒಂದು ಲೋಕ ರೀ. ಅವ್ರ ಲೋಕದ್ದೇ ಅದು, ಬೇರೆಯವ್ರು ಯಾರಿಗೂ ಬರೋದಿಲ್ಲ ಅದಕ್ಕೆ. ನಾನು ಬೈತೀಯ ನೀನು, ನಿನ್ನ ಬಾಯಿಗೆ ಬಂದಾಗ ಬೈತೀನಿ ಅಂತ ಹೇಳ್ತಾ ಇರಲಿಲ್ಲ ಅವರು. ಅವ್ರ ಪದ್ಯದಲ್ಲೇ ಉತ್ತರ ಕೊಡ್ತಾ ಇದ್ದಾರೆ ರೀ.
ಇವನ ಅನುಭವ ತೆಳುವು ಎಂದನು ಒಬ್ಬ. ಅಡಿಗರು ಹೇಳಿದ್ದು ಅದನ್ನು. ಕುರ್ತಕೋಟೆ ಹೇಳಿದ್ದು ಸುವರ್ಣ ಮಧ್ಯಮ ಅನ್ನೋದನ್ನು ಮಧ್ಯಮ ಅಂತ ತಿಳ್ಕೊಂಡು ತಪ್ಪು ಮಾಡಿಬಿಟ್ಟ ಆತ ಅಂತ. ನನಗೆ ಗೊತ್ತಾಗಿಲ್ಲ. ನನಗೆ ನರಸಿಂಹಸ್ವಾಮಿಯವರು ಹೇಳಿದ್ದೆ, ಸ್ವಾಮಿ ನನ್ನ ಪುಸ್ತಕ ಟೈಟ್ಲು ಸುವರ್ಣ ಮಾಧ್ಯಮ ಅಂತ. ಆ ಕುರ್ತಕೋಟೆ ಅದನ್ನು ಮಧ್ಯಮ ಅಂತ ತಿಳ್ಕೊಂಡು ಅದು ಕಾಮೆಂಟ್ ಮಾಡಿದ್ದಾನೆ. ಹಾಗೆ ಇವನ ಅನುಭವ ತೆಳುವು ಎಂದನು ಒಬ್ಬ, ನಕ್ಕೆ ನನಗೆ 8 ಮಕ್ಕಳು. ಇನ್ನು ಅದಕ್ಕಿಂತ ಏನು ಬೇಕ್ರಿ? ಸಂಸಾರ ನಡೆಸ್ದವನು ಅವನ ಅನುಭವ ಏನು ಕಡಿಮೆ ಇರುತ್ತಾ? ಕುಮಾರವ್ಯಾಸನ ಹತ್ರ ಭೀಷ್ಮರ ಹತ್ರ ದ್ರೋಣ ಹೋಗ್ತಾನಲ್ಲಿ, ಹುಡುಗರಿಗೆಲ್ಲ ಕಲಿಸಿದ್ದೀನಿ 100 ಜನ ಪ್ಲಸ್ 5 ಜನ, ಇನ್ನು ಕೆಲವರು ಎಲ್ಲರಿಗೂ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದೀನಿ, ಈಗ ಅವರ ಸಾಮರ್ಥ್ಯ ನೋಡಬೇಕು, ಅದಕ್ಕೆ ತಾವು ಬರಬೇಕು, ಇನಾಗ್ರೇಟ್ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಭೀಷ್ಮರು ಸರಿಯಾಗಿ ಹೇಳ್ತಾರೆ, ಏನಿಲ್ಲ ನಾನು ಬರಬೇಕಾದಿಲ್ಲ, ನೀವು ಚೆನ್ನಾಗಿ ಮಾಡಿದ್ದೀರಿ. ಹೇಗೆ ಅಂದರೆ ಪಾಠ ಹೇಳ್ಕೊಟ್ಟಿದ್ದೀರಿ ಅಂತ ಹೇಳಲ್ಲ, ಈಸು ದಿನ ಈ ಮಕ್ಕಳೊಡನೆ ಆಯಾಸವಿದು ಸಾಮಾನ್ಯವೇ. ಸ್ವಾಮಿ ಎಜುಕೇಷನ್ ಅಂದರೆ ಆಗಲೂ ಇದೇ ಸ್ಥಿತಿ ಇತ್ತು, ನೀವು ಪಾಠ ಹೇಳ್ಕೊಟ್ಟಿದ್ದೀರಿ ಅಂತಲ್ಲ. ನನಗೆ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿದ್ದಾಗ ನಮ್ಮ ಪ್ರಿನ್ಸಿಪಲ್ರು ಬಂದು ನಂಗೆ ಹೇಳಿದ್ದೊಂದು ಒಳ್ಳೆ ಮಾತು ಏನು ಅಂದರೆ, ಯು ಕ್ಯಾನ್ ಗೆಟ್ ಆನ್ ಬಿಕಾಸ್ ಯು ಹ್ಯಾವ್ ಎ ವಾಯ್ಸ್. ಏನು ಹೇಳ್ತೀಯ ಅಂತ ಹೇಳಲೇ ಇಲ್ಲ ಅವರು. ನೀನು ಕಂಠ ಚೆನ್ನಾಗಿದೆಯಪ್ಪ, ಗಂಟ್ಲಿದೆ ನಿನಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಂದರೆ ಇದನ್ನು ನರಸಿಂಹಸ್ವಾಮಿಯವರು ಇಂಥ ವಿಚಾರಗಳನ್ನ ಹಿಡಿಯೋದು ಜಾಸ್ತಿ ಏನಕ್ಕೋಸ್ಕರ ನಾನು ಹೇಳ್ತೀನಿ ಅಷ್ಟೇ. ಇಲ್ಲಿ ಹೇಳ್ತಾರೆ, ಬೆಳಕು ಹುಟ್ಟುವ ಮೊದಲೇ ನಾವು ಹುಟ್ಟಿರಲಿಲ್ಲ, ಹಾಗೆಯೇ ಕಡೆಯ ಸಂಜೆಯ ತನಕ ನಿಲ್ಲುವವರೂ ಅಲ್ಲ. ಯಾರಪ್ಪ ನಿಮ್ಮನ್ನು ಅಷ್ಟು ದೂರ ಇರೋಕ್ಕೆ ಹೇಳ್ತಾರೆ? ಇಂಗ್ಲೀಷ್ ಒಂದು ಗಾದೆ ಇದೆ, ಒಬ್ಬ ಒಂದು ಗಿಣಿ ಹಿಡ್ಕೊಂಡು ಹೋಗ್ತಾ ಇದ್ದಂತೆ. ಯಾಕೆ ಅಂದರೆ, ನೋಡಿ ಅವನು ಮಾರೋನು ಹೇಳ್ದ ಇದು 200 ವರ್ಷ ಬದುಕತ್ತೆ ಅಂತ, ನೋಡೇ ಬಿಡೋಣ ಅಂತ ತಂದಿದ್ದೀನಿ. ಇವನಿಗಾಗಲೇ 55 ವರ್ಷ, ಅದು 200 ವರ್ಷ ಬದುಕತ್ತೆ ಅಂದರೆ ಇವರೆಷ್ಟು ವರ್ಷ ಬದುಕಬೇಕು? ಹಾಗೆ ನಾವು ಅಂದ್ಕೊಳ್ಳೋ ಜಂಬಕ್ಕಷ್ಟೆ, ಮನುಷ್ಯ ಹುಟ್ಟಿದವನು ಸತ್ತೇ ಸಾಯ್ತಾನೆ. ಆದರೆ ನಮ್ಮ ಪ್ರಕೃತಿಯ ಮೇಲೆ ನಮ್ಮ ಒಂದು ಆಧಿಪತ್ಯ ಯಾವಾಗ ಬರುತ್ತೆ ಅಂದರೆ, ತನ್ನ ಹೆಸರನ್ನು ಉಳಿಸಿಕೊಂಡು ಬದುಕಿದಾಗ. ಎಷ್ಟು ಜನ ಜ್ಞಾಪಿಸ್ಕೊಳ್ತಾರೆ? ಪಂಪನ್ನು ಇವತ್ತು ಜ್ಞಾಪಿಸ್ಕೊಳ್ತೀವಿ, ಕಾಳಿದಾಸನ್ನು ದೀಪಶಿಖಾ ಕಾಳಿದಾಸ ಅಂತ ಕರೀತಾರಲ್ಲ ಇವತ್ತು. ಹಾಗೆ ಯಾರ್ಯಾರನ್ನ ಯಾವ ಕಾರಣಕ್ಕೆ ನೆನೆಸ್ಕೊಳ್ತೀವಿ ನಾವು, ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ಇವ್ರು ಹೇಳ್ತಾರೆ, ಬೆಳಕು ಹುಟ್ಟುವ ಮೊದಲೇ ನಾವು ಹುಟ್ಟಿರಲಿಲ್ಲ, ಕಡೆಯ ಸಂಜೆಯ ತನಕ ನಿಲ್ಲುವವರೂ ಅಲ್ಲ, ನಾವು ಕಂಡದ್ದೊಂದೇ ಸತ್ಯವೆಂದೇವೆ ನಾವು. ನಮಗೆ ಯಾವುದು ಕಾಣಿಸುತ್ತೋ ಅದು ಮಾತ್ರ ಅಂಥೇಳಿ. ಅದಕ್ಕೆ ನಮ್ಮ ಗುರು ಕಿವಿ ಹಿಂಡಿ ನಮಗೆ ಕಲಿಸಿದ ಪಾಠ ಏನು ಗೊತ್ತಾ? ಮೀನಿನ ಅನುಭವ ನೀರು, ಹಕ್ಕಿ ಅನುಭವ ಗಾಳಿ, ಅಕ್ಕಪಕ್ಕದ ನಮ್ಮ ನಿಮ್ಮ ಅಭಿಮಾನಗಳ ನಡೆವ ದಾರಿಗೆ ಒಂದು ಹಾಡ ಕಟ್ಟಿದ್ದೇನೆ. ನೀರಿಗೆ ಮೀನು ಬೇಕು, ಮೀನಿಗೆ ನೀರು ಬೇಕು, ಅದಕ್ಕಷ್ಟೇ ಗೊತ್ತಿರೋದು. ಹಾಗೆಯೇ ನನಗೂ ನೀವು ಜನ ಒಬ್ಬರೇ ಗೊತ್ತಿರೋದು ನಿಮಗೆ. ಹಾಡ ಕಟ್ಟಿದ್ದೇನೆ ಸ್ವಾಮಿ, ಒಗ್ಗಿದರೆ ಹಾಡಿ, ಇಲ್ಲವೇ ಹಾಗೆ ನಕ್ಕು ಬಿಡಿ. ಇಷ್ಟು ಸರಳತೆ ಕವಿಗೆ. ನಿಮ್ಮ ಅಕಸ್ಮಾತ್ ನೀವು ತಿರಸ್ಕರಿಸಿದ್ರೆ ನಿಮ್ಮ ಬಗ್ಗೆನೂ ಅವ್ರಿಗೇನೂ ಅಗೌರವ ಇಲ್ಲ. ಒಗ್ಗಿದರೆ ಹಾಡಿ, ಇಲ್ಲದಿದ್ದರೆ ಬಿಟ್ಟುಬಿಡಿ, ಏನು ಪರವಾಗಿಲ್ಲ. ನಮ್ಮ ಹಾಡಿನ ಚೆಲುವು ನಿಮ್ಮ ಆಸೆ, ನಗೆ ನೋವು. ಅಂದರೆ ನಿಮ್ಮ ನಗೆ, ನಿಮ್ಮ ನೋವು, ನಿಮ್ಮ ಯಾತನೆ, ನಿಮ್ಮ ಸುಖ, ನಿಮ್ಮ ಭಾವನಾಲೋಕ ಎಲ್ಲ ಕೂಡ ನನ್ನ ಜೊತೆ ಬರಬೇಕು, ನಾನು ನಿಮ್ಮೊಂದಿಗೆ. ಅಂದರೆ ಇದೊಂದು ಮನುಷ್ಯನ ಕವಿಯ ಭಾವನೆ ಇದು. ಜನ ಜನ ಜನ, ಬಡತನ ಸಿರಿತನ ಕಡತನ ಕುಳಿದಾವೇನ. ಬೇಂದ್ರೆ ಹೇಳ್ತಾರೆ, ಅದೇ ಬಡತನ ಸಿರಿತನ ಎಲ್ಲಿ ತನಕ ಇರುತ್ತೆ? ಎದೆ ಹಿಗ್ಗು ಕಡೆ ಮಟ್ಟ. ಎದೆ ಹಿಗ್ಗು ಅಂದರೆ ಅಂತರಂಗದ ಒಂದು ಸುಖ ಇದೆಯಲ್ಲ, ಅದು ಯಾವಾಗಲೂ ಇರುತ್ತೆ. ಇವರು ಅದನ್ನೇ ಅದೇ ಮಾತನ್ನು ಹೇಳಿದ್ದು. ಅಂದರೆ ನನಗೆ ವೆಂಕಟೇಶ ಮೂರ್ತಿ ಕೊಟ್ಟ ಈ 3 ಪದ್ಯಗಳನ್ನು ಓದಿದಾಗ ನನಗೆ ನಿಜವಾಗಿ ಇವು ಮೊದಲು ನಾವು ಹೇಳಬೇಕಾದ್ದು. ಯಾಕೆಂದರೆ ಯಾರೂ ಕೇಳಿಲ್ಲ. ನನಗೆ ಕೆಟ್ಟ ಆಸೆ ಏನಂದರೆ, ನೀವು ಯಾರು ಹೆಚ್ಚು ಕೇಳಿಲ್ಲದ ಪದ್ಯಗಳನ್ನೇ ಹೇಳಬೇಕು ಅಂತ. ಯಾಕೆಂದರೆ ಎಲ್ಲ ನವಿಲೂರು, ಬಳೆಗಾರ ಇದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ಪದ್ಯಗಳನ್ನು ಕೇಳಿಲ್ಲ ನೀವು. ನಾಡಿಗೆ ನನ್ನ ಕೊಡುಗೆ ಅಂತ ಒಂದು ಪದ್ಯ, ಅದನ್ನು ವೆಂಕಟೇಶ ಮೂರ್ತಿ ನನಗೆ ಕೊಟ್ಟಿದ್ದಾನೆ. ಅದು ಪ್ರಕಟವಾಗಿಲ್ಲ ಎಲ್ಲೂ. ಕಸ್ತೂರಿ ಗತ್ತಲೆಯ ಬಾಗಿಲನ್ನು ತೆರೆದು ನಾ ಬಂದೆ ಭೂಮಿಯಲ್ಲಿ ಮಗುವಾಗಿ ಮೆರೆದು. ಅಂದರೆ ತಾಯಿ ಹಿಗ್ಗಿದಳೆನ್ನ ಕಣ್ತುಂಬ ಕರೆದು, ಎಳೆಯ ನೆತ್ತಿಯ ಮೇಲೆ ನೆಟ್ಟಿಗೆಯೇ ಮುರಿದು. ತಾಯಿ ಅಂದರೂ ಆ ಮಗುವಿನ ನೆಟ್ಟಿಗೆ ಮುರಿತಾರಲ್ಲ, ಹಾಗೆ
ಕನ್ನಡದ ಹೊಳೆಗಳಲ್ಲಿ ನನ್ನ ಮೈ ತೊಳೆದು ಕನ್ನಡದ ಕೆಂದೂಳ ಮೈಗೆಲ್ಲ ಬಳಿದು ನಕ್ಕು ನನ್ನನ್ನು ತನ್ನ ಕಣ್ಣ ಬಳಿಗೆತ್ತಿ ಮುದ್ದಾಡಿದಳು ತಾಯಿ ಸೆರಗಿನಲ್ಲಿ ಸುತ್ತಿ. ಇದೇ ಕನ್ನಡ ಅಂದರೆ ಇದೆ. ಕನ್ನಡ ಅಂದರೆ ಸಂಸ್ಕೃತ ಮಿಶ್ರಿತ ಕನ್ನಡ ಅಲ್ಲ. ನನ್ನ ತಾಯಿ, ಕನ್ನಡ ತಾಯಿ ನನ್ನ ಎಲ್ಲ ಮುಳುಗಿಸಿದ್ದದ್ರಲ್ಲೇ, ಮೀಸಿದ್ದದ್ರಲ್ಲೇ, ಮೇಲೆತ್ತಿದ್ದದ್ರಲ್ಲೇ, ತೊಡಸಿದ್ದು ಮಣ್ಣನ್ನು. ಮಣ್ಣು ಇಳೆ ಎಂದರೆ ಬರೀ ಮಣ್ಣಲ್ಲ ಅಂತ ಬೇಂದ್ರೆಯವರು ಹೇಳ್ತಾರೆ. ಇವರು ಇಲ್ಲಿ ಹೇಳ್ತಾರೆ, ತಾಯದೆ ಕಾವಿನಲ್ಲಿ ನಾ ಕಂಡ ಚೆಲುವು ಸುತ್ತು ಮಲ್ಲಿಗೆಯಾಗಿ ಅರಳಿತ್ತು ಒಲವು. ತಾಯಿ ತುಂಬ ಸುಂದರಿ. ಪ್ರಪಂಚದಲ್ಲಿ ನಿನ್ನ ತಾಯಿಗಿಂತ ಸುಂದರವಾದ ಸ್ತ್ರೀ ಇಲ್ಲ ತಿಳ್ಕೊಳ್ಳಿ. ಇಂಥ ರಂಭೆಯವರು ಬಂದರೂ ಕೂಡ ಇವಳೆದುರಿಗೆ ಅದು ಮರದ ಕೊಂಬೆ ಅಷ್ಟೇ. ಅದು ನನಗೆ ಹಾಗೆ ಇಲ್ಲಿ ಹೇಳ್ತಾರೆ, ತಾಯದೆಯ ಕಾವಿನಲ್ಲಿ ನಾ ಕಂಡ ಚೆಲುವು. ಅಲ್ಲಿ ಚೆಲುವನ್ನು ಕಂಡೆ. ಪ್ರಕೃತಿಯಲ್ಲೂ ಅದೇನೆ, ಹೂವುಗಳು, ನಗ್ತಾ ಇರೋ ಹೂವುಗಳೇ ಒಂದು ಚೆಲುವಿನ ರೂಪ ಅಲ್ವೇ. ಅದು ಕಾಣಿಸುತ್ತೆ. ಬೆಳಗಾಯಿತು, ಬೆಳ್ಗರೆಯ ಹಕ್ಕಿಗಳು ಹಾರಿ, ಬಯಲ ಹಸಿರಿನ ಗಾಳಿ ಬಾನೇಲಿಗೇರಿ. ಅಂದರೆ ಹಕ್ಕಿಗಳಲ್ಲಿ ಆ ಪ್ರಕೃತಿಯ ಒಂದು ಅಂಶವನ್ನು ಕಂಡವರು. ನೀರಿನಲ್ಲಿ, ಹೂವುಗಳಲ್ಲಿ, ಹೂವಿಗೆ ನರಸಿಂಹಸ್ವಾಮಿಯವರು ಕೊಟ್ಟ ಸ್ಥಾನ ಇದೆಯಲ್ಲ, ಆ ಚೆಲುವಿದೆಯಲ್ಲ. ಇಂಗ್ಲೀಷಲ್ಲಿ ಪದ್ಯ ಇದೆ, ಹರ್ ಸೆಲ್ಫ್ ಎ ಫ್ಲವರ್ ಅಂತ. ಫ್ಲವರ್ ಗ್ಯಾದರರ್ ಅಂತ ಪದ್ಯ ಇದೆ. ಫ್ಲವರ್ ಗ್ಯಾದರರ್, ಹರ್ ಸೆಲ್ಫ್ ಎ ಫ್ಲವರ್ ಅಂತ. ಅಂದರೆ ಕವಿಗೆ ಆ ಹೂವು ಒಂದೇ, ಇವಳು ಒಂದೇ. ಹೇಳ್ತಾ ಇದ್ದಾಳಲ್ಲ, ಅವಳು ನೋಡಿದಾಗಲೂ ಹಾಗೆ ಅನಿಸುತ್ತೆ. ಹೇಳ್ತಾರೆ, ಚೆಲುವೆಯರ ಚೆಲುವೆ ತಾಯಾಗಿ ಹರಸಿದಳು, ಕುಡಿ ಬೆರಳಿಂದೆಲ್ಲ ಕಣ್ಣನ್ನು ಒರೆಸಿದಳು, ಆಡು ಹೋಗು ಎಂದು ಬೆನ್ನಟ್ಟಿ ಕಳಿಸಿದಳು, ಒಂದೆರಡು ಕನ್ನಡ ದನಿಯ ಕಳಿಸಿದಳು. ನಾನು ಕಲಿತಿದ್ದು ಒಂದೆರಡೇ, ಅಷ್ಟನ್ನೇ ಹೇಳ್ತಾ ಇದ್ದೀನಿ ನಾನು. ಅಂದರೆ ಕವಿಗೆ ಪ್ರಕೃತಿ ಎಷ್ಟು ಸಹಾಯ ಮಾಡ್ತದೆ. ಅದರಿಂದ ನಾನೇನಾದೆ ಗೊತ್ತಾ, ನೇರ ದಾರಿಯ ಹಿಡಿದು ನಾನಿಲ್ಲಿ ಬಂದೆ. ನನಗೆ ಬಳಸ ದಾರಿ ಗೊತ್ತೇ ಇಲ್ಲ. ಬರುವಾಗ ಸಂತಸದ ಹಾಡುಗಳ ತಂದೆ. ನನ್ನ ಮೂಟೆ ಕಟ್ಕೊಂಡಿದ್ದು ಸಂತೋಷದ ಹಾಡುಗಳನ್ನು. ಬಳಿಕ ಬಾಳಿನ ನೋವ ಬೆಂಕಿಯಲ್ಲಿ ನಡೆದೆ, ನಲಿವಿನಂತೆಯ ನೋವನೆದಗೂಡೆ ನುಡಿದೆ. ಈ ಪದ್ಯಗಳನ್ನ ಯಾಕೆ ಹೇಳ್ತಾ ಇದ್ದೀನಿ? ಯಾರೂ ಕೇಳಿಲ್ಲ ಈ ಪದ್ಯವನ್ನು. ನಾನು ಸ್ವಾಮಿ ಬಂದಿದ್ದು ಸುಖ ಪಡೆದಕ್ಕಲ್ಲ, ಸಂಕಟವನ್ನು ಸಹಿಸ್ಕೊಳ್ಳೋಕ್ಕೆ. ಎಷ್ಟು ಯಾತನೆ ಆದರೂ ಕೂಡ ಅದನ್ನು ನಾನು ಸಹಿಸ್ಕೊಂಡೆ. ಒಂದು ಕನ್ನಡಿ ನಕ್ಕು, ಇನ್ನೊಂದು ಅತ್ತು, ಬಾಳಿನ ಅಂಗಡಿ ಬೀದಿ ನನ್ನ ಕರೆದಿತ್ತು. ಒಂದೊಂದು ಕನ್ನಡಿ ಒಂದೊಂದು ಥರ. ಕೆಲವು ನಗಿಸ್ತವೆ, ಕೆಲವು ಅಳಿಸ್ತವೆ, ಕೆಲವು ತಪ್ಪಗಿರಿಸ್ತವೆ, ಕೆಲವು ಉತ್ಸಾಹ ಕೊಡ್ತವೆ. ಹೀಗೆ ನಕ್ಕು ನಕ್ಕು ನಾನು ಸೇತುವೆಯನ್ನು ದಾಟುತ್ತಾ ಬಂದೆ. ಕೊನೆಗೆ ಹೇಳ್ತಾರೆ, ಕೊಡಬಲ್ಲೆ ನಾನೆನ್ನುವ ಜಂಬವನ್ನು ಮೆಟ್ಟಿ, ಪಟ್ಟ ಅನುಭವದಲ್ಲಿ ಹಾಡಾಗಿ ಹುಟ್ಟಿ, ನನ್ನ ನಾಡಿನ ಜನರಲ್ಲಿ ಉಸುರಲ್ಲಿ ಬೆರೆತೆ. ಕೊಡ್ತಾ ಇದ್ದೀನಿ ಅನ್ನೋ ಭಾವನೆ ಕವಿಗಳಿಗೆ ಬಹಳ ದೊಡ್ಡ ಕೊಡುಗೆ ಇದು. ಕೊಡ್ತಾ ಇದ್ದೀನಿ, ಯಾರಿಗೆ ಕೊಡೋದು, ಯಾರು ತಗೊಳ್ಳೋದು? ನನಗೆ ಈಗಲೂ ಅರ್ಥ ಆಗೋದಿಲ್ಲ. ಶಿವರುದ್ರಪ್ಪ ಒಂದು ಕಡೆ ಹೇಳ್ತಾರೆ, ಒಬ್ಬರು ದಾಸರು ಹಾಡ್ಕೊಂಡು ಬರ್ತಾರಲ್ಲ, ಮೈಸೂರಿನಲ್ಲಿ ಇದ್ದರು ಒಬ್ಬರು, ನಾನು ನೋಡಿದ್ದೀನಿ ಅವ್ರನ್ನ. ಅವರು ಭಿನ್ನ ಹಕೆ ಬಾ ಇಲ್ಲವಯ್ಯ, ಅಥವಾ ಹೆದರಬೇಡ, ದೇವನು ಗಟ್ಟಿಯಾಗಿ ಬತ್ತಿಯಾಗಿ ಸಲಹುವನು ಎಲ್ಲರನ್ನೂ, ಹೆದರಬೇಡ ಅಂತ ಹೇಳ್ಕೊಂಡು ಅವ್ರು ಬರ್ತಾ ಜೋಗಳ ಹಾಡ್ಕೊಂಡು, ಪದ್ಯ ಹಾಡ್ಕೊಂಡು, ಜೋಳಿಗೆ ಹಿಡ್ಕೊಂಡು ಬಂದರೆ ನಿಮ್ಮ ಮನೆ ಮುಂದೆ ಬರ್ತಾರೆ. ಅಕ್ಕಿ ಬೇಡ್ತಾರಲ್ವ ಅವರು. ಆದರೆ ಶಿವರುದ್ರಪ್ಪವ್ರು ಏನು ಹೇಳ್ತಾರೆ ಗೊತ್ತಾ, ಅವ್ರು ಬೇಡಕ್ಕೆ ಬಂದಿಲ್ಲ ಸ್ವಾಮಿ, ಭಿಕ್ಷಕ್ಕೆ ಬಂದವರ ಮುಂದೆ ನಾನೇ ಭಿಕ್ಷುಕನಾದೆ, ನನ್ನೆದೆಯ ಜೋಳಿಗೆಯ ನಾನೇ ತೆರೆದು. ಮುಂದೆ ನಡೆದರು ಅವರು ಹಾಡು ಸುರಿದು. ಅಂದರೆ ನಿಜವಾಗಿ ನಮ್ಮಲ್ಲಿ ಕೊಡೋರು ಯಾರು, ತಗೊಳ್ಳೋರು, ಈ ಭಾವನೆ ಕವಿಗಳಿಗೆ ನಾನು ಕೊಟ್ಬಿಡ್ತೀನಿ, ನಾನು ಹೇಳ್ತೀನಿ ಕೇಳಿ. ನಿನಗೆ ಗೊತ್ತಿರೋದು ನಾನೇನೇ ಹೇಳಲಿ. ನಿಜವಾಗ್ಲೂ ನಂಗೆ ಅದು ಸಹೃದಯರು ಜನರು ಮಾತಾಡ್ತಾರಲ್ಲ, ನಮಗಿಂತ ಹೆಚ್ಚು ತಿಳಿದಿರ್ತಾರೆ ಅವರು. ಪುಣ್ಯಕ್ಕೆ ಸ್ಟೇಜ್ ಶಕ್ತಿ ನನಗಿರುತ್ತೆ, ಅವ್ರಿಗಿಲ್ಲ. ಅವರು ಪುಣ್ಯಕ್ಕೆ ಸ್ಟೇಜ್ ಮೇಲೆ ಬಂದಿಲ್ಲ, ಅದನ್ನು ನಾವು ಬದುಕಿದ್ದೀವಿ. ಕೊಡೋರಿದ್ದಾರಲ್ಲ, ಭಾಷಣ ಮಾಡೋರಿದ್ದಾರಲ್ಲ, ನಿಜವಾಗಿ ಯೋಚನೆ ಮಾಡಬೇಕು ಅದನ್ನು. ಹಾಗೆಯೇ ಸೋತ ದಣಿ, ದಣಿದ ದನಿ ಎರಡನ್ನೂ ಬೆರೆಸಿ, ಇದಕ್ಕಿಂತ ಇನ್ನೂ ಬೇರೆ ರೀತಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಪದ್ಯ ಯಾಕೆ ಬಿಟ್ಟೋಯ್ತು ಅಂತ ನನಗೆ ಆಶ್ಚರ್ಯ ಆಯಿತು. ಅದಕ್ಕೆ ವೆಂಕಟೇಶ್ ಮೂರ್ತಿ ಕಾರಣ ಹೇಳಿದ್ದಾರೆ. ಕೊನೆಯದು ಅವರ ಆಲೋಚನೆಯ ಚಿತ್ರ. ಮುಂದಿನ ಪದ್ಯಗಳಿಗೆ ಹೋಗಿ ಮುಂಚೆ, ನಾನು ಉಳಿಯುವೆನು, ನನ್ನ ಗೀತೆ ಉಳಿಯುವುದೊಂದೇ ನನಗಿಲ್ಲ ಕೀರ್ತಿಕಾಯದ ಸೋಂಕು. ಗೊಲ್ಲನಿಗೆ ಹೊಲಿಸ್ಕೊಳ್ತಾರೆ ಅವನ್ನ. ಈ ದನ ಕಾಯಿಸ್ಕೊಂಡು ಹೋಗ್ತಾನಲ್ಲ ಅವನು, ಮುಂದ್ಗಡೆ ದನಗಳು ಹೋಗ್ತವೆ, ಅದರ ಹಿಂದೆ ಕೋಲಿಡ್ಕೊಂಡು ಇವನು ಹೊರಟಿರ್ತಾನೆ.
ಅದಕ್ಕೆ ಇವ್ರು ಹೇಳ್ತಾರೆ, ನನಗಿಲ್ಲ ಕೀರ್ತಿಕಾಯ, ನನಗೂ ಕವಿಗಳಿಗೆ ಕೀರ್ತಿಕಾಯದ ಸೋಂಕು ಇಲ್ಲ. ಇರುತ್ತೆ, ಎಷ್ಟೋ ಶತಮಾನ ಬದುಕ್ತೀನಿ ಅನ್ನೋ ಭಾವನೆ ಇರುತ್ತೆ ಅವ್ರಿಗೆ. ಕೆಲವರಂತೂ ನರಸಿಂಹಸ್ವಾಮಿಯವರು ತುಂಬ ಸರಳರು, ಬರೀ ಪುಷ್ಪಕವಿ ಅಂತ ಹೇಳ್ಕೊಂಡು ಮುಂದಕ್ಕೆ ಬರ್ತೀನಿ, ಅದಕ್ಕೆ ಹೇಳ್ಕೊಂಡು ಅವನು ಉಳಿದೋರನ್ನ ವಿಜೃಂಭಿಸ್ಬಿಟ್ರು. ಅದು ಅವ್ರು ಯಾರೂ ಮುಂದೆ ಬರಲಿಲ್ಲ. ವರ್ಡ್ಸ್ವರ್ತ್ಗಿಂತ ಒಬ್ಬ ಹೆನ್ರಿ ವ್ಯಾಟ್ಮೋರ್ ಅಂತ ಒಬ್ಬ ಇದ್ದ. ಅವನು ದೊಡ್ಡ ಕವಿ ಅಂತ ಸ್ಥಾಪಿಸೋದಕ್ಕೆ 17 ಜನ ಒಂದು ಸಿಂಡಿಕೇಟ್ ಮಾಡಿಕೊಂಡ್ರು. ಇವನಿಗಿಂತ ಅವನು ದೊಡ್ಡವನು ಅಂತ ಹೇಳೋಕ್ಕೋಸ್ಕರ ದೊಡ್ಡ ಪದ್ಯವನ್ನು ಹೊಗಳ್ತಾ ಇದ್ದರು. ವರ್ಡ್ಸ್ವರ್ತ್ ಕೀಳು ಮಾಡೋಕ್ಕೆ ಹೋದರು. ಅದಕ್ಕೊಬ್ಬ ಕ್ರಿಟಿಕ್ ಹೇಳ್ತಾನೆ, ಡೋಂಟ್ ಎಂಡೇಂಜರ್ ದಿ ವೆರಿ ಲೈಫ್ ಆಫ್ ಯುವರ್ ಕ್ಲಿಯೆಂಟ್. ಅಂದರೆ ಹೆನ್ರಿ ವ್ಯಾಟ್ಮೋರ್ ಪಾಪ ಒಳ್ಳೆ ಕವಿ, ನನಗೆ ಸಂತೋಷ. ಆದರೆ ವಿಪರೀತ ಹೊಗಳಕ್ಕೆ ಹೋಗ್ಬಿಟ್ಟು ಡೋಂಟ್ ಎಂಡೇಂಜರ್ ದಿ ವೆರಿ ಲೈಫ್ ಆಫ್ ಯುವರ್ ಕ್ಲಿಯೆಂಟ್ ಬೈ ಟ್ರೈಯಿಂಗ್ ಟು ಸ್ಟ್ರೆಚಿಂಗ್ ಹಿಮ್ ಇನ್ ಟು ಎ ಜಯಂಟ್. ಇಲ್ಲ, ನಿಜ, ಅವನ ಮಟ್ಟ ಅಲ್ಲಿಗಿದೆ, ಸುಮ್ಮನೆ ಎಳೆಯಕ್ಕೆ ಹೋಗಬೇಡಿ. ಹೇಳ್ತಾರೆ ಇವರೇನು ನೋಡ್ರಿ, ನಾನೊಬ್ಬ ಗೊಲ್ಲ, ಕೀರ್ತಿ ಕಾಮನೆ ಇಲ್ಲ ನನಗೆ, ಬಲು ಹಿಂದೆ ನಾನುಳಿಯುವನು ಗೊಲ್ಲ. ಗೋವು ಕರುಗಳ ಮಂದೆ ಕಣಿವೆಯ ದಾಟುವುದು ಹೇಮೆ ಧೂಲಿಗೆ ಮುಂದೆ. ನನಗೆ ಪುಷ್ಟವಾಗಿ ದನಕರುಗಳಿಗೆ ಆಹಾರವನ್ನು ಕೊಡಿಸೋದೇ ನನ್ನ ಕೆಲಸ. ನಾನು ಮುಂದೆ ಹೋಗೋದಿಲ್ಲ, ನಾನು ಬಲು ಹಿಂದೆ ಉಳಿಯುವೆನು ಗೊಲ್ಲ. ಕವಿ ಅಂತಃಕರಣ ತುಂಬಿಕೊಂಡಾಗ, ಜನಗಳ ಬಗ್ಗೆ ತುಂಬ ಗೌರವ ಇದ್ದಾಗ ಏನಾಗ್ತದೆ ಅನ್ನೋಕ್ಕೋಸ್ಕರ ನಾನು ಉದಾಹರಣೆಗೆ ಕೊಡ್ತಾಯಿದ್ದೀನಿ. ಒಂದು ಮಾತಿಗೆ ಹೂವು ಕೆಳಗೆ ಬೀಳುವುದಿಲ್ಲ, ಜಗ್ಗಿದರೆ ಲತೆಗೆ ನೋವಾಗಬಹುದು. ಎತ್ತರದ ಹಣ್ಣು ಮುಟ್ಟಿದರೆ ಕೆಳಗುರುಳುವುದು. ನುಡಿಯ ನಾಜೂಕಿಗೆ ಬಳಸಬೇಕು, ಶಬ್ದಗಳನ್ನು ನಾಜೂಕಾಗಿ ಬಳಸಬೇಕು. ಇದು ಬಹಳ ಮುಖ್ಯವಾದ ಮಾತಿದು. ಕೆ ಎಸ್ ನರಸಿಂಹಸ್ವಾಮಿಯವರು ಭಾಷೆಯನ್ನು ನೋಡಿ, ಅಬ್ಬರದ ಗಟ್ಟಿ ಪಂಕ್ತಿಗಳ ಸಹಜ ಸಂಚಾರಗಳ ಕನಸ ಕಂಡೆ. ಯಾವ ಪೊಯೆಟು ಡಿಕ್ಲೇರ್ ಮಾಡಿಲ್ಲರಿ ಅಬ್ಬರ ಬೇಡ ಅಂತ. ಅಬ್ಬರವಿಲ್ಲದ ಗಟ್ಟಿ ಪಂಕ್ತಿಗಳು, ಅವುಗಳ ಸಹಜ ಸಂಚಾರಗಳ ಕನಸ ಕಂಡೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಹಿಂದೆ ನಾನುಳಿಯುವನು ಗೊಲ್ಲ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಜನ ಎಂಥ ಶ್ರೀಮಂತರು, ಭಾವ ಶ್ರೀಮಂತಿಕೆ ಉಳ್ಳವರು, ಅವರ ಅಂತರಂಗ ಎಷ್ಟು ಅದ್ಭುತವಾದದ್ದು. ಸೈಲೆನ್ಸ್ ಅಂತ ಒಂದು ಪದ್ಯ, ಅದ್ರ ಬಗ್ಗೆ ಬಹಳ ಇಷ್ಟ ಅವ್ರಿಗೆ. ಮೌನ ಇದೆಯಲ್ಲ, ಅದರ ಮುಂದೆ ಇನ್ಯಾವುದೂ ಇಲ್ಲ. ಅದು ಹೇಳೋಕ್ಕೆ ಸಾಧ್ಯ ಆದರೆ, ಮೌನಕ್ಕೆ ಏನು ಹೇಳುತ್ತೋ ಅದಕ್ಕಿಂತ ಹೆಚ್ಚು ಹೇಳೋಕ್ಕೆ ಸಾಧ್ಯ ಆದರೆ ಮಾತಾಡು ಅಂತಾರೆ. ಸ್ಪೀಕ್ ಓನ್ಲಿ ವೆನ್ ಯು ಕ್ಯಾನ್ ಇಂಪ್ರೂವ್ ಅಪಾನ್ ಸೈಲೆನ್ಸ್. ಎಷ್ಟು ಒಳ್ಳೆ ಮಾತು ನೋಡಿ ಅದು. ಸೈಲೆನ್ಸ್ಗಿಂತ ಇನ್ನೂ ಹೆಚ್ಚಾಗಿ ಹೇಳೋಕ್ಕೆ ಸಾಧ್ಯ ಇದೆಯಾ? ನರಸಿಂಹಸ್ವಾಮಿಯವರು ಅಂಥ ಕವಿಗಳು. ಸ್ನೇಹಿತರೆ, ನನಗೆ ಹೆಚ್ಚು ಇನ್ನೂ 1 ಗಂಟೆ ಕೊಟ್ಟಿದ್ದರೂ ಕೂಡ ನಾನು ಧಾರಾಳವಾಗಿ ಮಾತಾಡ್ಬೋದಾಗಿತ್ತು. ಆದರೆ ನನಗೆ ತುಂಬ ಸಂತೋಷ ಆಗಿದೆ. ನಾನು ಹೇಳೋದಕ್ಕಿಂತ ಹೆಚ್ಚಿನ ಪ್ರಸ್ತಾವನೆಯನ್ನು ಆ ಚಿತ್ರ ಒದಗಿಸಿಕೊಟ್ಟಿದೆ ನಮಗೆ. ಅದನ್ನು ಕೂಡ ನಿಜವಾಗ್ಲೂ ಸಂತೋಷ ಪಡಬೇಕಾದ್ದು. ಒಬ್ಬ ಕವಿಯ ಬಗ್ಗೆ ಎಷ್ಟು ಹೇಳಿದ್ರು. ಅನ್ನಬಹುದೇನಯ್ಯ ಹಾಡು ಮುಗಿಯಿತು ಎಂದು. ಲೋಕದಲ್ಲಿ ಯಾರು ಹೇಳ್ತಾರೆ ಅಂದರೆ, ಜನ್ಮದ ಆಕಾಶದಲ್ಲಿ ಅದರ ಬೇರು, ಜನ್ಮದ ಆಕಾಶದಲ್ಲಿ ಅದರ ಬೇರು, ಕನ್ನಡಿಯು ಹಿಡಿದೀತೆಷ್ಟು ಕನಕಾಚಲವ. ಒಂದು ಬೆಟ್ಟನ ಕನ್ನಡಿಲಿ ಎಷ್ಟು ಹಿಡಿತೀರಿ? ಕೊಡವು ಹಿಡಿದೀತೆಷ್ಟು ಕಡಲ ನೀರು. ಒಂದು ಕೊಡ ಸಮುದ್ರ ನೀರನ್ನು ಹಿಡಿಯತ್ತಾ? ಹಾಗೆ ನರಸಿಂಹಸ್ವಾಮಿಯವರು ಬಹಳ ಪ್ರಾಮಾಣಿಕವಾದ ನಮ್ರವಾದ ಪ್ರಯತ್ನಗಳನ್ನು ಮಾಡಿ ಕಾವ್ಯವನ್ನು ನಮ್ಮ ಜನತೆಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಿಂದ ಇನ್ನಿಷ್ಟು ಪದ್ಯಗಳನ್ನು ಹೇಳೋ ಸಂಕಟವನ್ನು ನಿಮಗೆ ತಪ್ಪಿಸ್ತೇನೆ. ಗೊತ್ತಾಯ್ತಲ್ಲ? ನನಗೆ ಏನು ಹೇಳಬೇಕು ಅನ್ನೋದು ಮುಖ್ಯ ಅಲ್ಲ, ನೀವೇ ಓದ್ಕೊಳ್ಳಿ, ಗೊತ್ತಿರುತ್ತೆ. ನರಸಿಂಹಸ್ವಾಮಿಯವ್ರನ್ನ ಓದೋದೇನೂ ಕಷ್ಟ ಇಲ್ಲ ರೀ. ಸ್ವಲ್ಪ ಅರ್ಥ ಆಗೋದು ಒಂದು ಸಲ ಕಷ್ಟ ಇದೆ. ಯಾಕೆಂದರೆ ನಿಮ್ಮ ದಿಕ್ಕು ಅಲ್ಲಿ ಹೋಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ಪಟ್ಟರೆ ತಾನ ಸಿಗುತ್ತೆ. ಆದರೆ ಮತ್ತೆ ನನಗೆ ಹೇಳ್ತೀನಿ ಕೇಳಿ, ನರಸಿಂಹಸ್ವಾಮಿಯವ್ರ ಪದ್ಯನ 2 ಸಲ ಅಥವಾ 3 ಸಲ ಓದೋದ್ರೊಳಗೆ ಸಂಪೂರ್ಣವಾಗಿ ಹೃದಯವನ್ನು ಹಿಡಿದು ಬಿಡ್ಬೋದು. ಯಾಕೆಂದರೆ ಗತಿ ಇದೆಯಲ್ಲ, ಆ ಭಾಷೆ ಇದೆಯಲ್ಲ, ಆ ಲಯ ಇದೆಯಲ್ಲ, ಕನ್ನಡದ ಲಯವನ್ನು ನರಸಿಂಹಸ್ವಾಮಿಯವರಂತೆ 5 ಮಾತ್ರೆಗಳಲ್ಲಿ, 3-5 ಮಾತ್ರೆಗಳಲ್ಲಿ, 4 ಮಾತ್ರೆಗಳಲ್ಲಿ ಹಿಡ್ಕೊಟ್ಟವ್ರು ಯಾರೂ ಇಲ್ಲ ಹೇಳಿ. ಎಲ್ಲದರ ಬಗ್ಗೆನೂ ಬರೆದರು. ಪ್ರತಿಯೊಂದಕ್ಕೂ ಅವ್ರಿಗೆ ಉತ್ತರ ಇದೆ. 5 ಮಾತ್ರೆಗಳ ಓಟ ಇದೆಯಲ್ಲ, ಅದನ್ನು ಕುವೆಂಪು, ಬೇಂದ್ರೆ ಇವರೆಲ್ಲ ಬಹಳ ಸಕ್ಸಸ್ಫುಲ್ಲಾಗಿ ಬಳಸಿದ್ರು.
ಅದನ್ನೇ ಹೆಚ್ಚು ಆಳವಾಗಿ ರಾಗವನ್ನು ಸೇರಿಸಿ ಗತಿ ಅಂತ ಕರಿತೀವಲ್ಲ, ಗೀತದ ಗತಿಯನ್ನು ತಂದು ಜನರ ಎದುರಿಗಿಟ್ಟರು. ನರಸಿಂಹಸ್ವಾಮಿಯವರ ವಿಜಯದ ಸಂಕೇತ ಇದು. ಯಾವುದು ಅಂದರೆ ಸಾಮಾನ್ಯನ ಎದೆಯನ್ನು ಮೀಟಿದ್ದು. ಅದಕ್ಕಿಂತ ಇನ್ನೇನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಉಳಿದವರೆಲ್ಲ ಪಾಂಡಿತ್ಯ ನಿಮ್ಮ ತಲೆ ತಿಂತಾರೆ, ನಿಜ. ಅದ್ಭುತವಾಗಿ ಇವರು ತಮಾಷೆ ಮಾಡ್ತಾರೆ. ನಾನು ಕವಿ ಕಣೋ, ಮಹಾಕವಿ ಕಣೋ, ಪಠ್ಯ ಪುಸ್ತಕಗಳಲ್ಲಿ ಕೀರ್ತಿಶೇಷ ಅಂದರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಬದುಕಿದ್ದೀನಿ ಅಂತೇಳಿ. ಅಂದರೆ ಶಾಸ್ತ್ರಜ್ಞಾನದಿಂದ ಬರುವ ಒಂದು ಬೌದ್ಧಿಕ ಕ್ರೀಡೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಹೃದಯ ಸ್ಥಾನದಲ್ಲಿ ನಿಂತು ಜನಗಳ ಅಂತರಂಗವನ್ನು ತಟ್ಟಬೇಕ್ರಿ, ತಟ್ಟಬೇಕು. ಅದು ಬಂದು ಹಾಡು ಬಂದು ಎನ್ನ ಎದೆಯ ಗೂಡ ತಟ್ಟಿತು ಅಂತ ಕುವೆಂಪು ಹೇಳ್ತಾರಲ್ಲ, ಹಾಗೆ ಇನ್ನೊಬ್ಬರು ಅಂದದ್ದು ನಿಮ್ಮ ಅಂತರಂಗದಲ್ಲಿ ಒಂದು ರೀತಿಯ ಕಸಿವಿಸಿಯನ್ನು, ಯಾತನೆಯನ್ನು, ಗೊಂದಲವನ್ನು, ಏನೋ ಕ್ಷೋಭೆಯನ್ನು, ಏನೋ ಅರ್ಥವಾಗದ ಒಂದು ಸ್ಥಿತಿಯನ್ನು ತರುತ್ತೆ ಒಂದು ಪದ್ಯ ಅಂತಂದರೆ. ಆದರೆ ಯಾವ ಕವಿನೂ ಹೇಳೋದಿದ್ದೇನೆ, ನಾನು ಈ ನನ್ನ ಮಾತಿದೆಯಲ್ಲ, ನಾನು ಆಡಿರೋ ಮಾತಿದೆಯಲ್ಲ, ಅದು ನಿನ್ನ ಹೃದ್ಗಮ, ಈ ನನ್ನ ಆಡಿರುವ ಮಾತು ನಿನ್ನ ಹೃದ್ಗತ ಆದ ದಿನ ಸುದಿನ, ಇನ್ಯಾವುದೂ ಅಲ್ಲ ಸ್ವಾಮಿ. ನಿಮ್ಮ ತಲೆಗೆ ಎಬೌವ್ ದಿ ಹ್ಯಾಟ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಎಲ್ಲ ಅವ್ರ ತಲೆ ಮೇಲೆ ಮಾತಾಡ್ತೀರಿ ನೀವು, ಅವ್ರಿಗೇನು ಅರ್ಥವಾಗಿರೋದಿಲ್ಲ. ಭಾಳ ಚೆನ್ನಾಗಿ ಮಾತಾಡ್ದ, ಆದರೆ ಏನೇ ಹೇಳ್ದ ಅಂತ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು ಅಂದರೆ ಆಗಲ್ಲ. ನರಸಿಂಹಸ್ವಾಮಿಯವರಿಗೆ ಚೆನ್ನಾಗೂ ಇರಬೇಕು, ಹೇಳಿದ್ದು ಪ್ರತಿಯೊಂದು ಅರ್ಥವಾಗಬೇಕು. ಸಾಮಾನ್ಯನ ತಲೆಗೆ ಹೋಗುವಂತೆ ಮಾಡೋದಿದೆಯಲ್ಲ, ಭಾಳ ಕಷ್ಟ. ನಮ್ಮ ಪ್ರೊಫೆಸರ್ ಶ್ರೀಕಂಠಯ್ಯನವ್ರು ಹೇಳ್ತಾಯಿದ್ರು, ಕಾಲೇಜ್ನವ್ರಿಗೆ ಮಾಡ್ಬೋದು, ಪ್ರೈಮರಿ ಸ್ಕೂಲಿಗೆ ಪಾಠ ಮಾಡೋಕ್ಕಲ್ಲ ಸ್ವಾಮಿ, ಎಲ್ಲರಿಗೂ ಆಗಲ್ಲ ಅದು. ಏನೂ ಗೊತ್ತಾಗೋದಿಲ್ಲ. ಒಂದು ವಿಚಾರ ಅಂದರೆ ಆ ಹುಡುಗ ವಿಚಾರ ಅಂದರೆ ಏನು ಅಂತ ಕೇಳ್ತಾನೆ. ಸಂಗತಿ ಅಂತಂದರೆ ಏನು ಸ್ವಾಮಿ ಗತಿ, ಏನು ಸಂಗತಿ ಅದು ನೋಡಿ. ಮಕ್ಕಳಿಗೆ ಶಬ್ದಗಳೇ ಗೊತ್ತಿಲ್ಲದಾಗ ಅವರ ಮಟ್ಟಕ್ಕಿಳಿದ ಶಬ್ದ ಕಲಿಸ್ಬೇಕು. ನರಸಿಂಹಸ್ವಾಮಿ ಹಾಗೆ ಮಾಡಿದ್ರು. ಸಾಮಾನ್ಯರ ದಂಡನ್ನು ಕಟ್ಟಿಕೊಂಡು ಶಾಲಿವಾಹನ ಅಂತ ಒಬ್ಬ ದೊರೆ ಇದ್ದ, ಶಕೆ ಅಂತ ಹೇಳ್ತೀವಲ್ಲ, ಅವನೇನು ಮಾಡ್ದ ಗೊತ್ತಾ, ಯುದ್ಧಕ್ಕೆ ಹೋಗುವಾಗ ಮಣ್ಣಿನಿಂದ ಗೊಂಬೆಗಳನ್ನು ತಯಾರು ಮಾಡ್ತಾ ಇದ್ದ. ಸೈನ್ಯ ಇರಲಿಲ್ಲ, ಅವನಿಗೆ ಬೆಂಬಲ ಇರಲಿಲ್ಲ, ಹಣ ಇರಲಿಲ್ಲ. ಆದರೆ ಮಣ್ಣಿನಿಂದ ಗೊಂಬೆಗಳನ್ನು ಮಾಡಿ ಅವುಗಳನ್ನೇ ಸೈನಿಕರನ್ನಾಗಿ ಮಾಡಿ ಜೀವ ತುಂಬಿ ಯುದ್ಧಕ್ಕೆ ಬಿಡ್ತಾ ಇದ್ದಂತೆ. ನರಸಿಂಹಸ್ವಾಮಿಯವರು ಶಾಲಿವಾಹನ ಅಂದರೆ ಶಬ್ದಗಳನ್ನೇ ಇಟ್ಕೊಂಡು ಯಾವುದೋ ಒಂದು ಮಂತ್ರಕಲ್ಪ ಇದೆಯಲ್ಲ, ಅದರ ಮೂಲಕ ಜನಗಳ ಅಂತರಂಗವಂತ. ಯಾರು ನರಸಿಂಹಸ್ವಾಮಿಯವರ ಪದ್ಯಗಳನ್ನು ಕೇಳಿದಾಗ ಅವರೇ ಒಂದು ಕಡೆ ಹೇಳ್ತಾರೆ, ಧಾರವಾಡದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಅವ್ರ ಪದ್ಯನೇ ಹೇಳಿಬಿಟ್ಟು ದುಡ್ಡು ವಸೂಲು ಮಾಡೋದಂತೆ, ಕೈ ನೀಡಿದ್ನಂತೆ. ಅದು ಕೆಟ್ಟದಾಗಿ ಹೇಳಿ, ರಾಗ ಕೇಳೋಕ್ಕಾಗ, ಆದರೆ ಅವನಿಗೆ ಜೀವನೋಪಾಯ ಸಲ್ಲಿಸ್ತಾ ಇದೆ ಅದು. ಅವ್ರಿಗೆ ಗೊತ್ತಿಲ್ಲದಂತೆ ಜನಪದ ಕವಿ ಆಗಿಬಿಟ್ರು ಅಂತ ಅರ್ಥ ಇದ್ರದ್ದು. ನನ್ನ ಕೋಟ್ ಮಾಡೋಷ್ಟು ಯಾರಿಗಪ್ಪ, ಕುವೆಂಪುನವ್ರು ಯಾರು ಕೋಟ್ ಮಾಡೋಕ್ಕಾಗತ್ತೆ ಹೇಳಿ? ಯಾಕೆಂದರೆ ಅವ್ರಿಗೆ ಅದು ತಲೆಗೆ ಹೊಕ್ಕಿರಲ್ಲ ಅವ್ರಿಗೆ. ಇವ್ರ ಮಾತು ಸುಖವಾಗಿ ಹೊಲುತ್ತೆ ಅಲ್ವಾ? ಅಂದರೆ ನರಸಿಂಹಸ್ವಾಮಿಯವರು ಜನರ ಅಂತರಂಗವನ್ನು ಕಲಕಿದಂತಹ, ಅದಕ್ಕೆ ಪ್ರವೇಶ ಮಾಡಿದಂತಹ, ಅದರ ಗತಿಯನ್ನು ಗುರುತಿಸಿದಂತಹ, ಅದರ ರಾಗ ಸಂಚಾರಗಳನ್ನು ಬಳಸಿದಂತಹ ಒಬ್ಬ ಕವಿ. ಅಂಥ ಕವಿಯ ಬಗ್ಗೆ ಎಷ್ಟು ಸಾವಿರ ವರ್ಷ ಹೇಳಿದ್ರು ಸಾಲಲ್ಲ. ಅವ್ರಿಗೆ ಸದಾ ಕಾಲ ಉಳ್ಕೊಳ್ತಾರೆ ಅಂತ ನನಗಂತೂ ಅನಿಸುತ್ತೆ. ನಿಮಗೂ ಅದೇ ಭಾವನೆ ಬಂದಿದ್ದರೆ ಅವರ ಈ ಥರ ಪುಸ್ತಕಗಳನ್ನು ಓದಿ ದಯವಿಟ್ಟು. ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆಯಿಂದ 4 ದಿವಸ ಚಕ್ರವರ್ತಿ ಸೂರಿಬೆಲೆ ಅವರಿಂದ ಉಪನ್ಯಾಸ ಮಾಲೆ ಇರುತ್ತೆ. ಭವ್ಯ ಭಾರತದ ಪರಿಕಲ್ಪನೆ, ನಾಳೆಯಿಂದ 4 ದಿವಸ. ನಾವು ನಿರೀಕ್ಷೆ ಮಾಡಿದ ಹಾಗೇ ಪ್ರೊಫೆಸರ್ ಅರಾಮಿತ್ರ ಅವರು ನರಸಿಂಹಸ್ವಾಮಿ ಅವರ ಕಾವ್ಯದ ಅನನ್ಯತೆಯನ್ನು ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ಹೀಗೆ 2 ದಿವಸ ಹಿಂದೆ ಅಷ್ಟೇ ಇಲ್ಲಿ ಮಿತ್ರರಾದ SR ವಿಜಯಶಂಕರ ನಾನು ಮಾತಾಡ್ತಾ ಇದ್ದು ಮಾಸ್ತಿಯವರ ಸಣ್ಣ ಕಥೆಗಳ ಬಗ್ಗೆ. ದ ಡಿಸೆಪ್ಟಿವ್ಲಿ ಸಿಂಪಲ್ ಅಂತ ಆ ವರ್ಣನೆ ನರಸಿಂಹಸ್ವಾಮಿಗಳ ಪದ್ಯಕ್ಕೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ದೇ ಆರ್ ಡಿಸೆಪ್ಟಿವ್ಲಿ ಸಿಂಪಲ್. ಅಷ್ಟು ಸುಲಭವಾಗಿದ್ದರೆ ಬೇರೆ 100 ಜನ ಬರಿಬಹುದಾಗಿತ್ತಲ್ಲ ಪದ್ಯಗಳನ್ನು. ಆದರೆ ಈ ಒಂದು ಅಷ್ಟು ಸರಳವಾಗಿ ಬರೀಬೇಕಾದ್ರೆ ತುಂಬ ಮಾಸ್ಟ್ರಿ ಬೇಕಾಗತ್ತೆ. ಒಂದು ಗಾದೆ ಮಾತುಂಟು,
ಒಬ್ಬ ಇಟ್ ಟೇಕ್ಸ್ ಎ ಸುಪ್ರೀಮ್ ಮಾಸ್ಟರ್ ಟು ಮೇಕ್ ಥಿಂಗ್ಸ್ ಸಿಂಪಲ್, ಈವನ್ ಎ ಥರ್ಡ್ ಕ್ಲಾಸ್ ಇಂಜಿನಿಯರ್ ಕ್ಯಾನ್ ಕಾಂಪ್ಲಿಕೇಟ್ ಸಮಥಿಂಗ್ ಅಂತ. ಹಾಗೆ ಈ ನರಸಿಂಹಸ್ವಾಮಿಗಳ ಪದ್ಯವನ್ನು ನೆನೆದಷ್ಟು ಒಂದು ವಿಸ್ಮಯ ಬರುತ್ತೆ, ಆಶ್ಚರ್ಯ ಆಗತ್ತೆ. ಇದು ಒಂದು ರೀತಿ ಹೋಮಿಯೋಪತಿ ಗುಳಿಗೆ ಹಾಗೆ. ಹೋಮಿಯೋಪತಿ ಗುಳಿಗೆ ನೋಡೋಕ್ಕೆ ಎಷ್ಟಿರುತ್ತೆ, ಅದರ ಪೊಟೆನ್ಸಿಯಲ್ಲ ಬಹಳ ಹೆಚ್ಚು, ಹೀಗೆಲ್ಲ ಏನೇನೋ ಹೇಳ್ತಾರಲ್ಲ. ಹಾಗೆ ನೋಡೋದಕ್ಕೆ ಇಷ್ಟು ಇದಕ್ಕಿಂತ ಸರಳವಾಗಿ ಬರೆಯೋದು ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ ಯಾರಿಗೂ. ಆ ರೀತಿ ಇಡಿಯಮನ್ನು ಇಟ್ಕೊಂಡು ಎಂಥ ಅದ್ಭುತ ಅನ್ನೋ ನರಸಿಂಹಸ್ವಾಮಿಗಳು ಸಾಧಿಸಿದ್ರು ಅನ್ನೋದನೆಂದರೆ ಅದು ಬಹಳ ದೊಡ್ಡ ವಿಸ್ಮಯ. ನಮ್ಮ 20ನೇ ಶತಮಾನದ ಕನ್ನಡ ಸಾಹಿತ್ಯದ ದೊಡ್ಡ ವಿಸ್ಮಯ ಅಂತ ಅನಿಸುತ್ತೆ. ಇನ್ನು ಅವರ ಇಳಿ ವಯಸ್ಸಿನ ಬೌಂಡೆಗಳನ್ನು ಎಲ್ಲ ನೋಡಿದಾಗ ನಮಗೆ ಅನ್ನಿಸ್ತಾ ಇತ್ತು. ಒಬ್ಬ ಪ್ರಸಿದ್ಧ ಪಾಶ್ಚಾತ್ಯ ಚಿತ್ರಕಾರ ಇದ್ದ, ಅವನಿಗೆ ವಯಸ್ಸಾಗಿತ್ತು, ಕೈ ಕಾಲು ಎಲ್ಲ ಸ್ವಾಧೀನ ತಪ್ಪಿತ್ತು, ಆ ಕೈಯನ್ನು ಅಲ್ಲಾಡಿಸೋದು ಕೂಡ ಸಾಧ್ಯ ಇರಲಿಲ್ಲ. ಆದರೂ ಕೈ ಬೆರಳುಗಳಿಗೆ ಬ್ರಷನ್ನು ದಾರದಲ್ಲಿ ಕಟ್ಕೊಂಡು ಪೈಂಟ್ ಮಾಡ್ತಾ ಇದ್ದೆ. ಯಾರೋ ಕೇಳಿದ್ರೆ ಯಾಕೆ ನೀನು ಎಷ್ಟು ಕಷ್ಟಪಡ್ತಾ ಇದೀಯ ಅಂತ. ಅವನು ಹೇಳಿದ, ದೇಹ ಹೋಗುತ್ತೆ, ಬಟ್ ಆರ್ಟ್ ಈಸ್ ಎಟರ್ನಲ್, ಆರ್ಟ್ ಈಸ್ ಪರ್ಮನೆಂಟ್ ಅಂತ. ಹಾಗೆ ಈ ಮತ್ತು ಇದರಲ್ಲಿ ಒಂದು ದರ್ಶನ ಕೂಡ ಇದೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ನರಸಿಂಹಸ್ವಾಮಿಗಳ ಪದ್ಯದ ಬಗ್ಗೆ ಯಾಕೆ ಕೇಳ್ತಾ, ಇದೇನೇ ತೋರಿಸುತ್ತೆ ಇದು ವಾಟ್ ಲೀವ್ಸ್ ಅನ್ನೋದನ್ನು. ಮತ್ತು ಅದನ್ನು ಹಾಗೆ ಮಾಡಬೇಕಾದ್ರೆ ಅವರಲ್ಲಿ ಒಂದು ಬದುಕಿನ ಜೊತೆ ಏನೋ ಒಂದು ಏಕಾತ್ಮತೆ ಅವ್ರಿಗಿತ್ತು, ಅದು ಈ ಪವಾಡವನ್ನು ಮಾಡಿಸ್ತು ಅಂತ ಹೇಳಬೇಕಾಗತ್ತೆ. ಆದರೆ ನಾವು ದುರಂತ ಅಂದರೆ ಸಮ್ವೇರ್ ಡೌನ್ ದಿ ಲೈನ್ ವಿ ಹ್ಯಾವ್ ಲಾಸ್ಟ್ ದಿ ಆರ್ಟ್ ಆಫ್ ಲಿವಿಂಗ್. ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೀವಿ. ಅದನ್ನು ನೆನಪು ಮಾಡಿಕೊಡುವಂಥವರು ನರಸಿಂಹಸ್ವಾಮಿಗಳು. ಅದರಿಂದ ಈ ಸಂದರ್ಭ ನಮಗೆಲ್ಲ ಬಹಳ ಆನಂದವನ್ನು ಕೊಟ್ಟಿದೆ. ನರಸಿಂಹಸ್ವಾಮಿಗಳ ಪದ್ಯಗಳು ಇನ್ನೂ ದೀರ್ಘಕಾಲ ಈ ಸಮಾಜದಲ್ಲಿ ಚಿರಂತನವಾಗಿ ಉಳಿದು ಅನೇಕ ಜನರಿಗೆ ಸ್ಫೂರ್ತಿನ ದರ್ಶನ ಕೊಡ್ತಾ ಇರುತ್ತೆ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಈ ದರ್ಶನ ಮಾಡಿಸಿದ ಪ್ರೊಫೆಸರ್ ಆರಾಮಿತ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ.